ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. NPS ಆ್ಯಂಡ್ OPS ಈ ಪಿಂಚಣಿಯ ವ್ಯವಸ್ಥೆಗೆ ಮತ್ತೆ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಳೆದ 10 ವರ್ಷಗಳಿಂದ ರಾಜ್ಯ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ರೂ ಕೂಡ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಅಂದರೆ NPS ಬದಲಾಗಿ OPS ಬೇಕು, ಹಳೆ ಪಿಂಚಣಿನೇ ನಮಗೆ ಬೇಕು ಅಂತೇಳಿ ಈಗ ಸರ್ಕಾರಿ ನೌಕರರ ವಾದ ಆಗಿದೆ, ಪ್ರತಿಭಟನೆ ಆಗ್ತಾ ಇದೆ, ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಸರ್ಕಾರ ಒಂದು ಮಾತನ್ನು ಕೊಟ್ಟಿರುತ್ತೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದಲ್ಲಿ ಹಳೆ ಪಿಂಚಣಿಯ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತೀವಿ ಅಂತೇಳಿ. ಅದು ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗ್ತಿದೆಯಾ ಅನ್ನುವಂಥ ಚರ್ಚೆ ಈಗ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು, ಇದುವರೆಗೂ ಕೂಡ ಕೊಟ್ಟಿರುವಂಥ ಮಾತನ್ನು ಉಳಿಸಿಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಮುಂದೆ ಬಜೆಟ್ ಇದೆ, ಆ ಬಜೆಟಲ್ಲೂ ಕೂಡ ನೀವು ಘೋಷಣೆ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆ ಸರ್ಕಾರಿ ನೌಕರರಿಂದ ಕೇಳಿ ಬರ್ತಾ ಇದೆ. ಸೊ ಹಂಗಾಗಿ NPS ಹಾಗೂ OPS ನಡುವೆ ಇರುವಂಥ ವ್ಯತ್ಯಾಸ ಏನು, ಇವರ ಪ್ರತಿಭಟನೆ ಯಾಕೆ, ಪ್ರತಿಭಟನೆಗೆ ಕಾರಣಗಳು ಏನು ಅಂಥೇಳಿ, ಇದರಿಂದ ಆಗುವಂಥ ಅನುಕೂಲ ಏನು, ರಾಜ್ಯ ಸರ್ಕಾರ ಯಾಕೆ ಹಿಂದೇಟನ್ನು ಹಾಕ್ತಿದೆ ಅನ್ನೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. OPS ಸಮರ, ನೌಕರರ ಕಾತರ. ಕಳೆದ 10 ವರ್ಷಗಳಿಂದ ನೌಕರರು ಪ್ರತಿಭಟನೆಯನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಕಮಿಟಿ ಮಾಡಲಾಗಿದೆ, ಮೀಟಿಂಗ್ ಕೂಡ ಆಗಿದೆ, ಆದರೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. OPS ಜಾರಿಗೆ ರಾಜ್ಯ ಸರ್ಕಾರಿ ನೌಕರರ ಒತ್ತಾಯ ಇದು. OPS ಜಾರಿಯ ಭರವಸೆಯನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುತ್ತೆ. ತನ್ನ ಪ್ರಣಾಳಿಕೆಯಲ್ಲೇ OPS ಅನ್ನ ಅಂದ್ರೆ ಭರವಸೆಯನ್ನ ಕೊಡ್ತೀವಿ ಅಂತ ಹಳೆ ಪಿಂಚಣಿ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ ಅನ್ನುವಂಥ ಭರವಸೆ ಕೊಟ್ಟ ಭರವಸೆಯಂತೆ OPS ಅನ್ನ ಜಾರಿ ಮಾಡಬೇಕು ಸರ್ಕಾರ, ಬಟ್ ಮಾಡಿಲ್ಲ ಅನ್ನೋದು. ಸದ್ಯ ಈಗ ಸಮಿತಿಯನ್ನು ರಚಿಸಿ ಕಾಲ ಕಳೀತಾ ಇರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂದಿನ ಬಜೆಟ್ ಅಲ್ಲಿ ಘೋಷಣೆಗೆ ನೌಕರರು ಒತ್ತಾಯವನ್ನು ಮಾಡ್ತಿದ್ದಾರೆ. ಜಾರಿ ಮಾಡದೇ ಇದ್ದಲ್ಲಿ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆ ಕೂಡ ಹೋಗ್ತಾ ಇದೆ. ಕೊಟ್ಟ ಮಾತಿನಂತೆ ನಡೀರಿ ಅನ್ನೋದು ಸರ್ಕಾರಿ ನೌಕರರ ವಾದ. ಯಾಕೆ ಆರಂಭದಲ್ಲಿ ಅಂದರೆ ಯಾವಾಗ ಸರ್ಕಾರ ಭರವಸೆಯನ್ನು ಕೊಡ್ತಲ್ಲ, ನಾವು ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿ ಕೂಡ ಹಳೆ ಪಿಂಚಣಿಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಆ ವಿಚಾರವನ್ನು ನಂಬಿ, ಅವರ ಮಾತುಗಳನ್ನು ನಂಬಿ ಈ ಸರ್ಕಾರಕ್ಕೆ ಓಟ್ ಹಾಕಿದ, ಅಧಿಕಾರಕ್ಕೆ ಕೂಡ ಬಂದಾಯಿತು. ಸೊ ಹಂಗಾಗಿ ಯಾಕೆ ಇದುವರೆಗೆ ಅಧಿಕಾರಕ್ಕೆ ಬಂದು 2.5 ವರ್ಷ ಆದರೂ ಕೂಡ ಯಾಕೆ ನೀವು ಜಾರಿಗೆ ತಂದಿಲ್ಲ ಅಂತೇಳಿ, OPS ವಿಚಾರದಲ್ಲಿ ಯಾಕೆ ಸರ್ಕಾರ ಕೊಟ್ಟಿರುವಂಥ ಮಾತನ್ನು ಮರಿತಿದೆಯಾ ಅನ್ನುವಂಥದ್ದು. ಇನ್ನೂ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಭರವಸೆಯನ್ನು ಈಡೇರಿಸಿಲ್ಲ. NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿಗೆ ಮಾಡಬೇಕು ಅನ್ನುವಂಥ ಒತ್ತಾಯ ಕೇವಲ ನಿನ್ನೆ ಮೊನ್ನೆದಲ್ಲ, ಕಳೆದ 10 ವರ್ಷಗಳಿಂದ ನಡೀತಾ ಇರುವಂಥ ಹೋರಾಟ ಇದು. ಸೊ ಹಂಗಾಗಿ OPS ಇಂದ ಆಗುವಂಥ ಅನುಕೂಲ ಏನು, ಯಾಕೆ ನೌಕರರಿಗೆ OPS ಬೇಕು ಅನ್ನೋದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆ ಮಾಡ್ತೀವಿ. ಯಾಕೆ, ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೆ ಅನಾನುಕೂಲ, ಯಾಕೆ ರಾಜ್ಯ ಸರ್ಕಾರ ಹಿಂದೇಟನ್ನು ಹಾಕ್ತಿದೆ ಅನ್ನೋದ್ರ ಬಗ್ಗೆ ಈ ಬಗ್ಗೆ ಮಾತನಾಡೋದಕ್ಕೆ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಶಾಂತರಾಮ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಎಲ್ಲರಿಗೂ ಕೂಡ. ಇವತ್ತಿನ ದಿವಸ ಜಿ ಕನ್ನಡ ನಮ್ಮನ್ನು ಕರೆದು ನಮ್ಮ ಅಹವಾಲುಗಳನ್ನು ಮೊದಲಿಂದನೂ ಕೂಡ ಕೇಳ್ಕೊಂಡು ಬಂದಿದ್ದೀರಿ, ಅದಕ್ಕೆ ಸ್ಪಂದನೆ ಮಾಡಿದ್ದೀರಿ. ಇವತ್ತು ಈ ಒಂದು ಚರ್ಚೆನ ನಮ್ಮ ನೋವುಗಳೇನು ಅನ್ನೋವಂಥದ್ದು ಕೇಳೋದಕ್ಕೆ ನೀವು ಕರೆದಿದ್ದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ ಮತ್ತು ಸಮಸ್ತ NPS ನೌಕರರ ಪರವಾಗಿ, ಅನುದಾನಿತ ನೌಕರರ ಪರವಾಗಿ ಮತ್ತು ನಿಗಮ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಎಲ್ಲ NPS ನೌಕರರ ಪರವಾಗಿ ನಾನು ನಿಮಗೆ ಯಾವಾಗಲೂ ಕೂಡ ಆಭಾರಿಯಾಗಿದ್ದೀನಿ. ಇನ್ನು ಇಬ್ಬರು ಗೆಸ್ಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಡಿಬೇಟ್. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತಾನೆ ಇದೆ. ಬಟ್ ಈ ಸರ್ಕಾರವನ್ನು ನಂಬಿ ನೀವು ಓಟ್ ಹಾಕಿದ್ರಿ, ಅಧಿಕಾರಕ್ಕೆ ತಂದಿದ್ರಿ. ಬಟ್ ನೀವು ಈ ಸರ್ಕಾರವನ್ನು ಜಾರಿಗೆ ಬಂದಾದ ನಂತರ ನಿಮ್ಮ ಮಾತಿಗೆ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋದು ನಿಮ್ಮ ಒಂದು ವಾದ. 2.5 ವರ್ಷ ಆಯಿತು ಈ ಸರ್ಕಾರ ಅಧಿಕಾರಕ್ಕೆ ಬಂದು, ಇದುವರೆಗೂ ಕೂಡ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ತಿಲ್ಲ ಅನ್ನೋದು. ಎಷ್ಟು ಬಾರಿ CM ಜೊತೆಗೆ ಮಾತುಕತೆ ಆಗಿದೆ? ಸುಮಾರು ಈ ಸರ್ಕಾರ ಬರೋದಕ್ಕಿಂತ ಮುಂಚೆನೇ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಹಾಗೆಯೇ ಇವತ್ತಿನ ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಪ್ರಣಾಳಿಕೆಯ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ ಪ್ರಣಾಳಿಕೆ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪರಮೇಶ್ ಸಾಹೇಬರು, ಹಾಗೆಯೇ ಅದರ ಉಪಾಧ್ಯಕ್ಷರಾದಂಥ ಮಧು ಬಂಗಾರಪ್ಪನವರು, ಹಾಗೆಯೇ ರಾಜ್ಯ ಉಸ್ತುವಾರಿ ಆಗಿದ್ದಂಥ ಸುರ್ಜೇವಾಲಾ ಸಾಹೇಬರು,
ಇವರೆಲ್ಲರ ಒಂದಿಗೆ ರಣದೀಪ್ ಸುರ್ಜೇವಾಲಾ ಸಾಹೇಬರೊಂದಿಗೆ ಸುಮಾರು 3-4 ಮೀಟಿಂಗ್ಗಳನ್ನು ನಾವು ಹಿಂದೆನೇ ಕೂಡ ಮಾಡಿದ್ದು. ಆ ಮೀಟಿಂಗಿನಲ್ಲಿ ಆಗಲಿ ಮತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ನೌಕರರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸುಮಾರು 14 ದಿವಸ ಫ್ರೀಡಮ್ ಪಾರ್ಕಲ್ಲಿ ನಮಗೆ OPS ಬೇಕು ಅಂತೇಳಿ 2022ರಲ್ಲಿ ಏನು ನಾವು ಡಿಸೆಂಬರ್ ತಿಂಗಳಲ್ಲಿ ಹೋರಾಟ ಮಾಡ್ತೀವಿ. ಆ ಹೋರಾಟದ ವೇದಿಕೆಗೆ ಬಂದಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಇವತ್ತಿನ ಏನು ಗೃಹ ಮಂತ್ರಿಗಳಿದ್ದಾರೆ, ಇವರು ಎಲ್ಲರನ್ನೂ ಕೂಡ ನಮಗೆ NPS ಅನ್ನು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ಕೊಡ್ತೇವೆ ಅನ್ನುವಂಥ ಮಾತನ್ನು ಅವರಿಗೆ ನಮ್ಮ ಅಳಲು ಅರ್ಥ ಆಗಿತ್ತು. ಅದನ್ನು ಅವರು ಪ್ರಣಾಳಿಕೆಯಲ್ಲೂ ಕೂಡ ಸೇರಿಸಿದ್ರು. ಸೇರಿಸಿದ ನಂತರ ಸರ್ಕಾರ ಬಂದ ನಂತರನೂ ಕೂಡ ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿ ನಮ್ಮನ್ನೆಲ್ಲೂ ಕೂಡ ಆರಂಭದಿಂದ ಇಲ್ಲಿವರೆಗೂ ಕೂಡ ನೆಗ್ಲೆಕ್ಟ್ ಏನು ಮಾಡಿಲ್ಲ. ಆದರೆ OPS ಮಾಡಿಕೊಡ್ತೇವೆ ಅನ್ನುವಂಥ ಮಾತು ಇವತ್ತಿಗೂ ಕೂಡ ಪ್ರತಿಯೊಬ್ಬರು ಕ್ಯಾಬಿನೆಟ್ ಮಿನಿಸ್ಟರಿಂದ ಹಿಡಿದು CM ವರೆಗೂ ಕೂಡ ನಮಗೆ ಮಾತಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳು ಎಲ್ಲ ವೇದಿಕೆಗಳಲ್ಲಿ, ಮುಖ್ಯಮಂತ್ರಿಗಳು ಎಲ್ಲ ವೇದಿಕೆಗಳಲ್ಲಿ ನಿಮ್ಗೆ OPS ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೆ ಇರುವಂಥ ಆತಂಕ ಈಗ ಆಲ್ರೆಡಿ 2.5 ವರ್ಷ ಈ ಸರ್ಕಾರ ಬಂದು ಅವಧಿ ಮುಗ್ದಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಏನು ಅಂದರೆ ಈ ಸರ್ಕಾರ ಬಂದ ತಕ್ಷಣನೇ ಹಿಮಾಚಲ ಮಾದರಿಯಲ್ಲಿ, ಹಿಮಾಚಲ ಸರ್ಕಾರದಲ್ಲೂ ಕೂಡ ಹಿಮಾಚಲ ಪ್ರದೇಶದಲ್ಲಿ NPS ನೌಕರ ಸಂಘದ ಜೊತೆಗೆ ಆದಂಥ ಒಪ್ಪಂದದಂತೆ ಮೊದಲನೇ ಕ್ಯಾಬಿನೆಟ್ಟಲ್ಲಿ NPS ಅನ್ನು ರದ್ದುಗೊಳಿಸಿ ಕೊಡುತ್ತೆ. ಇಲ್ಲ ಅಲ್ಲೂ ಕಾಂಗ್ರೆಸ್ ಗೌರ್ಮೆಂಟೇನೆ. ನಾವು ಅದನ್ನೇ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು. ಆವಾಗ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ವಿಚಾರವನ್ನು ನಮ್ಮ ಹತ್ರ ಪ್ರಸ್ತಾಪ ಮಾಡಿದ್ರು. ನಾವು ಅದನ್ನು ಒಪ್ಕೊಂಡು ಏನು ಅಂತ ಹೇಳಿದ್ರು, 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ, ಅವುಗಳನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ವಿಷಯವನ್ನು ಎತ್ಕೊತೇವೆ ಅನ್ನುವಂಥದ್ದು. ಅಲ್ಲಿವರೆಗೆ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದರು. ನಾವು ಅದಕ್ಕೆ ಸಹಕಾರನೂ ಕೊಟ್ಟಿದ್ದೇವೆ. ಇವತ್ತು 5 ಗ್ಯಾರಂಟಿಗಳು ಏನಿದ್ದಾವೆ ಅವುಗಳು ಒಂದು ಸಮಾಜದ ಕೊನೆಯ ವ್ಯಕ್ತಿಗೆ ತಲುಪುವಲ್ಲಿ ಈ NPS ನೌಕರರು ಮತ್ತು ಸರ್ಕಾರಿ ನೌಕರರು ಕಟಿಬದ್ಧವಾಗಿ ಸರ್ಕಾರದ ಏನು ಆಶಯ ಇದೆ, ಒಂದು ಸಾಮಾಜಿಕ ಭದ್ರತೆ ಆಶಯ ಇದೆ, ಅದನ್ನು ಈಡೇರಿಸುವಲ್ಲಿ ನಾವು ಕಟಿಬದ್ಧರಾಗಿ ಕಾಯವಾಚ ಮನಸ್ಸ ಸರ್ಕಾರದೊಂದಿಗೆ ಕೆಲಸ ಮಾಡಿದ್ದೇವೆ, ಕೆಲಸ ಮಾಡ್ತೇವೆ. ಮತ್ತು ಆದ್ದರಿಂದ ನಮಗೆ NPS ಅನ್ನು ರದ್ದುಗೊಳಿಸಿ OPS ಅನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. NPS ಯಾಕೆ ಬೇಡ? NPS ಅನ್ನುವಂಥದ್ದು ಏನಿದೆ ಇದು ಕಾಂಟ್ರಿಬ್ಯೂಟರಿ ಪೆನ್ಷನ್. ಮೊದಲಿಂದನೂ ಸರ್ಕಾರ ಈಗ ಬ್ರಿಟಿಷರ ಕಾಲದಿಂದ ಇವತ್ತಲ್ಲ, 1873ರಿಂದನೂ ಕೂಡ ಈ NPS ಅನ್ನು OPS ಅನ್ನು ಒಂದು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ನೌಕರನಿಗೆ ಒಂದು ನಿಗದಿತವಾದಂಥ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಜಾರಿಯಿಂದ ಬಂದಿದೆ. ಮೊನ್ನೆ 2006ರವರೆಗೂ ಕೂಡ ಇದ್ದಂಥದ್ದು ಇದು. ಅಂದರೆ ಅವತ್ತು ಅಂಡರ್ ಡೆವಲಪ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ದೇಶ ಇರ್ಬೋದು, ಆ ಸಂದರ್ಭದಲ್ಲೂ ಕೂಡ ಸರ್ಕಾರಿ ನೌಕರರಿಗೆ ಸುಮಾರು 30-35 ವರ್ಷ 40 ವರ್ಷ ಒಬ್ಬ ಸರ್ಕಾರಿ ನೌಕರ ತನ್ನ ಒಟ್ಟು ಜೀವಮಾನದ ಒಟ್ಟು ಶಕ್ತಿಯನ್ನು ಸರ್ಕಾರಕ್ಕೆ ವ್ಯಯ ಮಾಡ್ತಾನೆ. ಅವನು ಒಂದು ಇಳಿ ವಯಸ್ಸಿನಲ್ಲಿ ಅವನಿಗೊಂದು ಸಾಮಾಜಿಕ ಭದ್ರತೆ ಕೊಡಬೇಕಾಗಿರುವಂಥದ್ದು ಸಂವಿಧಾನಬದ್ಧವಾದಂಥ ಮತ್ತು ಒಂದು ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥ ಸರ್ಕಾರದ ಮೂಲಭೂತವಾದಂಥ ಒಂದು ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಕೊಟ್ಕೊಂಡು ಬಂದಿದೆ. ಆ ನಂತರ ಇದನ್ನು ಏನು ಅಂತೇಳಿ ಆಡಳಿತ ಸುಧಾರಣೆ ಹೆಸರಲ್ಲಿ ಮತ್ತು ಆರ್ಥಿಕ ಸುಧಾರಣೆ ಹೆಸರಲ್ಲಿ ಇದನ್ನು ಸಾಮಾನ್ಯ ನೌಕರರ ಮೇಲೆ ಇದನ್ನು ಪ್ರಯೋಗ ಮಾಡಲಾಯಿತು. ಈ ಕಾಂಟ್ರಿಬ್ಯೂಟರಿ ಪೆನ್ಷನ್ ಅಂತ ಹೇಳ್ಬಿಟ್ಟು ತಗೊಂಡು ಬಂದರು. ಇದು ವರ್ಲ್ಡ್ ಬ್ಯಾಂಕಿಂದ IMF ಇಂದ ಇನ್ಫ್ಲೂಯೆನ್ಸ್ ಆಗಿರುವಂಥ ಒಂದು ಯೋಜನೆ. ಇದನ್ನು ತಗೊಂಡು ಬಂದರು. ನಾವು ಕೇಳ್ತಾ ಇರುವಂಥದ್ದು, ನಾವು ಪ್ರಾಮಾಣಿಕವಾಗಿ ಏನು ಸರ್ಕಾರದ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಇಳಿ ವಯಸ್ಸು 60 ಆಗುವವರೆಗೂ ನಾವು ನಿಮಗೆ 24x7 ಸರ್ಕಾರಿ ನೌಕರರು ಕೆಲಸ ಮಾಡುವಂಥದ್ದು. ಹಿಂದೆ ಹೇಗೆ ಒಂದು ಭದ್ರತೆಯನ್ನು ಕೊಟ್ಕೊಂಡು ಬಂದಿರೋ ಒಂದು ಸಾಮಾಜಿಕ ಭದ್ರತೆಯನ್ನು, ಅದೇ ನಿಟ್ಟಿನಲ್ಲಿ ನಮ್ಮಿಂದ ಯಾವುದೇ ಕಾಂಟ್ರಿಬ್ಯೂಷನನ್ನು ತಗೊಳ್ದೇನೆ ನಮಗೆ ಒಂದು ಭದ್ರವಾದಂಥ ಒಂದು OPS ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಕೊಡಬೇಕು ಅನ್ನುವಂಥದ್ದು ಸರ್ಕಾರಿ ನೌಕರರ ಒತ್ತಾಯ. ಈಗ ಅದನ್ನು ನಾವು ಮನದಟ್ಟು ಮಾಡಿಕೊಟ್ಟಿದ್ದೇವೆ, ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಅದನ್ನು ಒಪ್ಪಿದೆ, ಆದರೆ ಅದನ್ನು ಜಾರಿ ಆಗುವಂಥದ್ದು ಮಾತ್ರ ಇವತ್ತು ಬಾಕಿ ಇರುವುದು. OPS ಯಾಕೆ ಜಾರಿ ಆಗಬೇಕು ಅಂತೇಳಿ ಅಂದರೆ NPS ಇಂದ OPSಗೆ ಇರುವಂಥ ವ್ಯತ್ಯಾಸ ಏನು? ಈಗ NPS ಅಲ್ಲಿ OPS ಅಲ್ಲಿ ನಾವು ಸರ್ಕಾರಿ ನೌಕರ ಅವನಿಗಿರ್ತಕ್ಕಂಥ ಅನುಕೂಲಗಳೇನು ಅಂತ ಹೇಳಿದ್ರೆ, ಅವನು ಯಾವುದೇ ಕಾಂಟ್ರಿಬ್ಯೂಷನನ್ನು ಸರ್ಕಾರಕ್ಕಾಗಲಿ ಯಾವುದೇ ಒಂದು ಸಂಸ್ಥೆಗಾಗಲಿ ಕೊಡೋದಿಲ್ಲ. ಅವನು 60 ವರ್ಷ ಆಗಿ ರಿಟೈರ್ಡ್ ಆದ ತಕ್ಷಣವೇ ಅವನ ಪಿಂಚಣಿ, ಅವನ ಒಟ್ಟು ಸ್ಯಾಲ್ರಿಯ
ಅರ್ಧದಷ್ಟು ಅವನಿಗೆ ಪಿಂಚಣಿಯಾಗಿ ದೊರೆಯುವಂಥ ಒಂದು ವ್ಯವಸ್ಥೆ ಇದೆ. ಇದು ಏನಾಗುತ್ತೆ, ಇದು ಒಂದು ಸಾಮಾಜಿಕ ಭದ್ರತೆಯನ್ನು ಅವನ ಇಳಿವಯಸ್ಸಲ್ಲಿ ಕೊಡುತ್ತೆ ಒಬ್ಬ ನೌಕರನಿಗೆ. ಈ ಒಂದು ವ್ಯವಸ್ಥೆಯಲ್ಲಿ NPS ವ್ಯವಸ್ಥೆಯಲ್ಲಿ ನಾವು ನಮ್ಮ ಸ್ಯಾಲ್ರಿಯ ಬೇಸಿಕ್ ಪ್ಲಸ್ DA ಇದರಲ್ಲಿ 10% ಹಣವನ್ನು ನಮ್ಮ ಸ್ಯಾಲ್ರಿಯಿಂದ ನಾವು ಕೊಡಬೇಕಾಗಿದೆ. ಅದು ಕಟ್ ಮಾಡ್ಕೊಳ್ಳುತ್ತೆ. NPS ಅಲ್ಲಿ ನಾವು ಅದನ್ನು ಕೊಡಬೇಕಾಗುತ್ತೆ ಕಾಂಟ್ರಿಬ್ಯೂಷನ್. ಆ ಕಾಂಟ್ರಿಬ್ಯೂಷನ್ ಅನ್ನು ಸರ್ಕಾರ ಇಟ್ಕೊಳ್ಳುವಂಥದ್ದಲ್ಲ, ಅದನ್ನ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈ PFRD ಆಕ್ಟ್ ನಮಗೆ ಒದಗಿಸುತ್ತೆ. ಈ ಷೇರು ಮಾರುಕಟ್ಟೆ ಅಂತಕ್ಕಂಥದ್ದು ಪ್ರತಿ ದಿವಸ ಏಳುವಂಥ ಒಂದು ವ್ಯವಸ್ಥೆ. ಇದರಲ್ಲಿ ಇಡೀ ಪ್ರಪಂಚದಲ್ಲಿ ಇದು NPS ಅನ್ನೋದು ಈ ದೇಶಕ್ಕೇನು ಹೊಸತೆ ಬಂದಿರುವಂಥದ್ದಲ್ಲ, ಪ್ರಪಂಚದಲ್ಲೇನೋ ಎಲ್ಲ ಕಡೆ ಫೇಲ್ಯೂರ್ ಆಗಿರುವಂಥದ್ದು ಬಂದಿರುವಂಥ ಒಂದು ವ್ಯವಸ್ಥೆ ಇದೆ. ಇಂಗ್ಲೆಂಡಲ್ಲಿ, ಲ್ಯಾಟಿನ್ ಅಮೇರಿಕಾಗಳಲ್ಲಿ ಈ NPS ಯೋಜನೆಯ ಅಡಿಗೆ ಹಣವನ್ನು ನೌಕರರಿಂದ ಕಾರ್ಮಿಕರಿಂದ ತಗೊಂಡು 10% 20% ಹಣವನ್ನು ತಗೊಂಡು ಅದನ್ನು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿ ಷೇರು ಮಾರುಕಟ್ಟೆ ಸಂಪೂರ್ಣ ಮುಳುಗೋಗಿ ಸಂಪೂರ್ಣ ನೌಕರರು ಆ ದೇಶಗಳಲ್ಲಿ ಬೀದಿಗೆ ಬಿದ್ದಂಥ ಒಂದು ವ್ಯವಸ್ಥೆನ ಭಾರತದಲ್ಲಿ ಅದನ್ನು ಜಾರಿಗೆ ತಂದಿರುವಂಥ. ಹಾಗಾಗಿ ಇಲ್ಲಿ ಅಭದ್ರತೆ ಇರುವಂಥದ್ದು ಏನು ಅಂದರೆ, ನಮ್ಮ ಇಳಿ ವಯಸ್ಸಿನಲ್ಲಿ ಇರ್ಬೋದು, ನಮ್ಮ ಹಾರ್ಡ್ ಮನಿ ಮತ್ತು ಸರ್ಕಾರದ ಹಾರ್ಡ್ ಮನಿ, ಸರ್ಕಾರದ ಹಣನೂ ಕೂಡ 14% ಈ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡುತ್ತೆ ಸರ್ಕಾರ ನಮ್ಮ ಪರವಾಗಿ. ಅದನ್ನೆಲ್ಲವನ್ನು ಷೇರು ಮಾರುಕಟ್ಟೆಗೆ ಹಾಕೋದ್ರಿಂದ ಷೇರು ಮಾರುಕಟ್ಟೆ ಬಿದ್ದು ಹೋದರೆ ಅದಕ್ಕೆ ಯಾರು ಜವಾಬ್ದಾರರು? ಅದಕ್ಕೆ PFRD ಆಕ್ಟಲ್ಲೂ ಯಾವುದೇ ಥರದ ಭದ್ರತೆಯನ್ನು ಕೊಟ್ಟಿಲ್ಲ. ಇದು ಟೋಟಲಿ ಮಾರ್ಕೆಟ್ ಬೇಸ್ಡ್ ಅಂತ ಹೇಳುತ್ತೆ. ಅದು ಮಾರ್ಕೆಟು ಇದರಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಸಿಕ್ಕರೆ ನಿಮಗೆ ಸಿಗುತ್ತೆ, ಇಲ್ಲ ಅಂತ ಹೋದರೆ ಹೋಯ್ತು ಅನ್ನೋ ಥರದ್ದನ್ನೇ PFRD ಆ್ಯಕ್ಟಲ್ಲಿ ಹೇಳುತ್ತೆ. ಆದ್ದರಿಂದ ನಮಗೆ ಈ ಅಭದ್ರತೆ ಕಾಡ್ತಾ ಇರೋದ್ರಿಂದ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ನೌಕರರಿದ್ದೀವಿ ಈ ಸರ್ಕಾರದೊಂದಿಗೆ. ಹಾಗಾಗಿ ನಮಗೆ ಹಳೆ ಪಿಂಚಣಿಯನ್ನು ನಮಗೆ ಕೊಡಿ, ನಮಗೊಂದು ಸಾಮಾಜಿಕ ಭದ್ರತೆ ಕೊಡಿ ಅನ್ನುವಂಥ ಹೋರಾಟ ನಮ್ಮದು ಆಗಿದೆ. ಆ ಹೋರಾಟನ ಇಡೀ ರಾಷ್ಟ್ರಾದ್ಯಂತ ಗುರುತಿಸಿದ್ದಾರೆ. ಆ ಗುರುತಿಸಿದಾರಂಥ ಅನೇಕ ಬದಲಾವಣೆಗಳು NPS ಅಲ್ಲಿ ಆಗಿದ್ದಾವೆ. 5 ಸ್ಟೇಟಲ್ಲಿ ಇವತ್ತು NPS ಅನ್ನು ತೆಗೆದು OPS ಅನ್ನು ಜಾರಿಗೊಳಿಸಿದ್ದಾರೆ. ಇವತ್ತು ಜಾರ್ಖಂಡಲ್ಲಿರ್ಬೋದು, ವೆಸ್ಟ್ ಬೆಂಗಾಳಲ್ಲಿ NPS ಅನ್ನು ಜಾರಿನೇ ಮಾಡಲಿಲ್ಲ, OPS ಜಾರಿಯಲ್ಲಿದೆ. ಹಿಮಾಚಲ ಪ್ರದೇಶ ಇರ್ಬೋದು, ಮತ್ತು ರಾಜಸ್ಥಾನ, ಛತ್ತೀಸ್ಗಢಗಳಲ್ಲಿ ಇವತ್ತು NPS ಅನ್ನು ತೆಗೆದು OPS ಅನ್ನು ಜಾರಿಗೊಳಿಸಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲೂ ಭಾಳ ಬೇಗ NPS ಅನ್ನು ತೆಗೆದು OPS ಅನ್ನು ಜಾರಿಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಈ ಸರ್ಕಾರದ ಮುಂದೆ ಇಡ್ತಾ ಬಂದಿದ್ದೇವೆ. ಈಗ ಭಾಳ ನಾವು ಇಡೀ ನೌಕರ ವರ್ಗ ಇವತ್ತು ಆತಂಕಕ್ಕೊಳಗಾಗಿದೆ. ಯಾಕಂದ್ರೆ ಸಮಯ ಕಟ್ಟೆ ಆ ಹಂತಕ್ಕೆ ಇವತ್ತು ಹೋಗ್ತಾ ಇದೆ. ಆದ್ದರಿಂದ ನಾವು ಸರ್ಕಾರದಲ್ಲಿ ಇವತ್ತು ಮನವಿ ಮಾಡ್ಕೊಳ್ಳುವಂಥದ್ದು, ಆದಷ್ಟು ಬೇಗ ಏನು ಕೊಟ್ಟ ಭರವಸೆ ಇದೆ ಅದರಂತೆಯೇ NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿಗೊಳಿಸಿ NPS ನೌಕರರ ಬಾಳಲ್ಲಿ ಒಂದು ನಗುವನ್ನು, ಒಂದು ಸಂತೋಷವನ್ನು ಈ ಸರ್ಕಾರ ತಂದುಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು ಚಂದ್ರಶೇಖರ್ ನುಗ್ಲಿ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಕೊಟ್ಟ ಮಾತಿನ ತಕ್ಕಂತೆ ಸರ್ಕಾರ ಹೆಸರು ಉಳಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಯಾಕೆ ಡಿಲೇ ಮಾಡ್ತಿದೆ ಸರ್ಕಾರ ಅಂತ ಅನ್ಸುತ್ತೆ ನಿಮಗೆ? ಸರ್ಕಾರ ಬಂದು 2.5 ವರ್ಷ ಆಯಿತು. ಈಗ ಹಾಗೆ ಗುದ್ದಾಡ್ಕೊಂಡೆ ಇನ್ನೊಂದು 2.5 ವರ್ಷ ಆಯ್ತಂದ್ರೆ ಈ ಸರ್ಕಾರ ಅಧಿಕಾರಾವಧಿ ಮುಕ್ತಾಯ ಆಗಿಬಿಡುತ್ತೆ. ಸೊ ಆ ಆತಂಕ ನಿಮ್ಗೆ ಕಾಡ್ತಿದೆ ಅಂತ ಅನಿಸ್ತಾ ಇದೆ? ಖಂಡಿತವಾಗ್ಲೂ ನೌಕರರಿಗೆ OPS ಅನ್ನು ಜಾರಿಗೊಳಿಸ್ತದೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದೀವಿ ನಾವು. ಆದರೆ ಒಂದು ವಿಶ್ವಾಸ ಕೂಡ ಇದೆ ಸರ್ಕಾರದ ಮೇಲೆ ನಮಗೆ. ಯಾಕಂದರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅಥವಾ ಬರೋಕ್ಕಿಂತ ಪೂರ್ವದಲ್ಲೂ ಕೂಡ ಏನಿವತ್ತು ನಮ್ಮ NPS ಸಂಘಟನೆ ರಾಜ್ಯಾಧ್ಯಕ್ಷರಾದ ಶಾಂತಾರಾಮ್ ಅವರು ಮಾತನಾಡಿದರು, ಬಹುಶಃ ಸರ್ಕಾರ ಬರೋಕ್ಕಿಂತ ಮೊದಲು ಕೂಡ ನಮ್ಮ ಸಂಘಟನೆಗಳ ಜೊತೆ ಚರ್ಚೆ ಮಾಡಿದ್ದಾರೆ ಮತ್ತು ಆ ಮ್ಯಾನಿಫೆಸ್ಟೋಲ್ಲಿ ಕೂಡ ಅದನ್ನು ಅವ್ರ ಸರ್ಕಾರ ಅಳವಡಿಸ್ಕೊಂಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈ ಹಿಂದೆ ಕೂಡ ನಾವು ಹಿಂದಿನ ಆ ಒಂದು ಸರ್ಕಾರದ ಸಮರಿಯನ್ನು ತೆಗೆದುಕೊಂಡ್ರೆ 2013ರಿಂದ 2018ರಲ್ಲಿ ಏನು ಸರ್ಕಾರ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಬಹುತೇಕ ಅವರು ಜನರಿಗೆ ಕೊಟ್ಟಿರ್ತಕ್ಕಂಥ, ನೌಕರರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಶಃ ಸರ್ಕಾರದ ಯೋಜನೆಗಳ ಬಗ್ಗೆ ನಮಗೆ ಗೊತ್ತಿದೆ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆನೂ ಗೊತ್ತಿದೆ ಮತ್ತು ಸರ್ಕಾರ ಬಂದ ಮೇಲೆ ಕೂಡ NPS ಸಂಘಟನೆ ಜೊತೆ ಚರ್ಚೆ ಕೂಡ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರು ಸ್ಪಷ್ಟವಾದ ಭರವಸೆಯನ್ನು ಕೂಡ ಕೊಟ್ಟಿದ್ದರು ನಮಗೆ ಮತ್ತು ಅವರೇ ಬರ್ಕೋತಾರೆ ಕೆಲವೊಂದಿಷ್ಟು ಅವರ ಖಾತೆಗಳನ್ನು ನಾವು ನೋಡಿದಾಗ. ಮ್ಯಾನಿಫೆಸ್ಟೋ ಅಂದರೆ ಅವ್ರು ಹೇಳ್ತಾರೆ, ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಮ್ಯಾನಿಫೆಸ್ಟೋ ಅಂದರೆ ಬರೀ ಒಂದು ಪ್ರಚಾರದ ವಸ್ತು ಅಲ್ಲ, ಇಟ್ ಇಸ್ ಅವರ್ ಕಮಿಟ್ಮೆಂಟ್ ಅಂತ ಹೇಳ್ತಾರೆ ಅವರು.
ನಮ್ಮ ಬದ್ಧತೆ ಇದೆ, ನಾವು ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಎಲ್ಲೋ ಸರ್ಕಾರ ಬಹುಶಃ 2-2.5 ವರ್ಷ ಆದಮೇಲೆ ಆತಂಕ ಇರೋದು ಸಹಜ ಸರ್ಕಾರಿ ನೌಕರರಿಗೆಲ್ಲ. ಆದ್ದರಿಂದ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಹಲವಾರು ಸಲ ಭೇಟಿ ಮಾಡಿದ್ದೀವಿ, ಶಾಂತಾರಾಮ್ ಅವರಾಗಿರ್ಬೋದು, ನಾವಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಈಗಲೂ ಕೂಡ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಯಾಕಂದರೆ ಸರ್ಕಾರ ನೀವು ನಮಗೇನು ಭರವಸೆಯನ್ನು ಕೊಟ್ಟಿದ್ದೀರಿ, ಯಾಕಂದರೆ ಇವತ್ತು ತಮಗೆ ಗೊತ್ತಿರಲಿ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಯಾಕಂದ್ರೆ ನಮಗೆ ಗೊತ್ತಿದೆ ಇವತ್ತು ಕರ್ನಾಟಕ ಜನಸಂಖ್ಯೆ 6-6.5-7 ಕೋಟಿ ಸಮೀಪಿದ್ರೂ ಕೂಡ ನಾವು ಸರ್ಕಾರಿ ನೌಕರು 4ರಿಂದ 5 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದೀವಿ. ಅವರು ತಂದಿರತಕ್ಕಂಥ ಎಲ್ಲ ಯೋಜನೆಗಳನ್ನು ಈ ರಾಜ್ಯದ ಅತ್ಯಂತ ಬಡಮಟ್ಟದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಸರ್ಕಾರಿ ನೌಕರ ಅಂದ್ರೆ ಏನು, ಅವನ ಸೇವೆಗೆ ಸೇರಿದ ದಿನದಿಂದ ಫಾರ್ ದ ಡೇ ಆಫ್ ಹಿಸ್ ಅಪಾಯಿಂಟ್ಮೆಂಟ್ ಟಿಲ್ ದ ರಿಟೈರ್ಮೆಂಟ್ ಈ ವರ್ಕ್ಸ್ ಎಸ್ ಅ ಗೌರ್ಮೆಂಟ್ ಸರ್ವೆಂಟ್ 24/7. ಅವ್ನು ನಿವೃತ್ತಿ ಆದಮೇಲೆ ಕನಿಷ್ಠ ಇವತ್ತು ಒಂದು ಉದಾಹರಣೆ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸರ್ಕಾರ ತಂದೆ ಒಂದು ಗ್ಯಾರಂಟಿ ಯೋಜನೆ ತಂದಿದೆ. ಏನು ಆ ಮನೆ ಒಡತಿಗೆ ಇವತ್ತು ಎಷ್ಟು ಕೊಡ್ತಾ ಇದ್ದಾರೆ, ಕನಿಷ್ಠ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ ಇಂಥ ದೊಡ್ಡ ಆತಂಕಕಾರಿ ವಿಷಯಗಳದಾವು. ಇವತ್ತು NPS ಯೋಜನೆಯಲ್ಲಿ ಯಾರು ರಿಟೈರ್ಡ್ ಆಗಿದ್ದಾರಲ್ಲ ಅವರಿಗೆ ಕನಿಷ್ಠ 1,000 ರೂಪಾಯಿ 1,500 ರೂಪಾಯಿಯಷ್ಟು ಪೆನ್ಷನ್ ಸಿಗ್ಲಿಕ್ಕತ್ತೈತಿ. ಅಂದಮೇಲೆ ಸರ್ಕಾರ ಒಬ್ಬ ತಾಯಿಗೆ ಕೊಡ್ತಕ್ಕಂಥ ಹಣಕ್ಕಿಂತ ಕಡಿಮೆ ಪೆನ್ಷನ್ ಸಿಗ್ತೈತಿ. ಅವನು 24/7 ಸರ್ವಿಸ್ ಮಾಡಿದ ಮೇಲೆ ಅವನ ಆರೋಗ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರ ಪೆನ್ಷನನ್ನು ಕೊಡಬೇಕು ಅನ್ನೋದನ್ನು ಒತ್ತಾಯ ಮಾಡ್ತಾ ಇದ್ವಿ. ಖಂಡಿತವಾಗ್ಲೂ ಭಾಳ ಈ ಬಗ್ಗೆ ಇಡೀ ರಾಜ್ಯದ ಸಮಸ್ತ NPS ನೌಕರರು ಭಾಳ ದೊಡ್ಡದಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಬಹುಶಃ ಆ ನಂಬಿಕೆ ಯಾಕೆ ಆಗ್ತಿದೆ ಅಂತ ಅನ್ಸುತ್ತೆ. ಬಟ್ ಸರ್ಕಾರ ಬಹುಶಃ ಶಾಂತಾರಾಮ್ ಅವ್ರು ಹೇಳಿದ್ದನ್ನು ಕೆಲವೊಂದಿಷ್ಟು ಏನಾಗ್ತಾ ಇದೆ, ಸುಮ್ಮನೆ ನಾ ರಿಪೋರ್ಟ್ ನೋಡ್ಕೋಬೇಕು, ತರಿಸ್ಬೇಕು. ಆಮೇಲೆ ಇದು ಭಾಳ ಸ್ಪಷ್ಟವಾಗಿ ಸರ್ಕಾರ ಅರ್ಥ ಮಾಡ್ಕೋಬೇಕು. NPS ಯೋಜನೆಯನ್ನು ರದ್ದು ಮಾಡೋದ್ರಿಂದ ಭಾಳ ದೊಡ್ಡ ಮಟ್ಟದ ಆರ್ಥಿಕ ಹೊರೆ ಬರ್ತೈತಿ ಅನ್ನೋತಕ್ಕಂಥ ಕೆಲವೊಂದಿಷ್ಟು ಅಭಿಪ್ರಾಯಗಳದಾವು. ಆ ರೀತಿ ಇಲ್ಲ. ಬಹುಶಃ ನಿಮಗೆ ಗೊತ್ತಿರಲಿ ಈ NPS ಯೋಜನೆಯಲ್ಲಿ ಸರ್ಕಾರಿ ನೌಕರರ ಕಾಂಟ್ರಿಬ್ಯೂಷನ್ ಜೊತೆಗೆ ಸರ್ಕಾರ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಮತ್ತು ನಮ್ಮ ಸಂಘಟನೆಯಿಂದ ಒಂದಿಷ್ಟು ಸಲಹೆ ಕೊಟ್ಟಿದ್ದೀವಿ ನಾವು. ಏನು ಈ ಹಣವನ್ನು ತಾವು ರದ್ದು ಮಾಡಿದ ಮೇಲೆ ನಮ್ಮ ಹಣ ಬರ್ತದಲ್ಲ ಅದನ್ನು ನೀವು ಇಮಿಡಿಯೇಟಾಗಿ GPFI ಕನ್ವರ್ಟ್ ಮಾಡ್ಕೊಡ್ರಿ ಅಂತಕ್ಕಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದೀವಿ ನಾವು. ಇಮಿಡಿಯೇಟಾಗಿ ನಮಗೆ ನಮ್ಮ ಹಣವನ್ನು ವಾಪಸ್ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನಮ್ಮ ಸರ್ಕಾರಿ ನೌಕರದಿರಲಿಲ್ಲ. ಸರ್ಕಾರ ಪ್ರತಿ ತಿಂಗಳು ಒಬ್ಬ ಸರ್ಕಾರಿ ನೌಕರರಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಜೊತೆ 14% ಕಾಂಟ್ರಿಬ್ಯೂಷನ್ ಹಾಕೋದು ಕೂಡ ಸರ್ಕಾರ ಕುಳಿತೈತಿ. ಈ ರೀತಿಯ ಚಿಂತನೆಯನ್ನು ಸರ್ಕಾರ ಮಾಡಬೇಕು. ದಯಮಾಡಿ ಈ ಒಂದು ತಮ್ಮ ವಾಹಿನಿಯ ಮೂಲಕ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಭಾಳ ಗಟ್ಟಿಯಾಗಿ ಒತ್ತಾಯ ಮಾಡ್ತೀವಿ. ಯಾಕಂದರೆ ಭಾಳ ದೊಡ್ಡ ಮಟ್ಟದ ಹಿಂದೆ ಹೋರಾಟಗಳಾಗಿದ್ದಾವೆ, ಅದ್ರ ಬಗ್ಗೆ ಕೂಡ ಅವ್ರು ಮಾತನಾಡ್ತಾರೆ. ದಯಮಾಡಿ. ಎಸ್ ಶಾಂತರಾಮ್ ಅವರು, ಈಗ ಇದು ಹೋರಾಟನ ಅಥವಾ ಭವಿಷ್ಯದ ಹಕ್ಕ? ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಭವಿಷ್ಯದ ಹಕ್ಕಿಗಾಗಿಯೇ ಹೋರಾಟಗಳು ಮಾಡೋವಂಥದ್ದು. ಅದೊಂದು ಕರ್ತವ್ಯನೂ ಕೂಡ. ಇವತ್ತು ಸಂಘಟನೆಗಳ ಕರ್ತವ್ಯ ಏನು ಅಂತ ಹೇಳಿದ್ರೆ ನಮ್ಮ ಸಮುದಾಯ, ಈ ಸರ್ಕಾರಿ ಸಮುದಾಯ ಇದೆಯಲ್ಲ, ಈ ಸಮುದಾಯವನ್ನ ಉಳಿಸಿ ಬೆಳೆಸುವಂಥದ್ದು. ಅದು ಹೆಚ್ಚು ಒಂದು ವ್ಯವಸ್ಥಿತವಾಗಿದ್ದರೆ ಸರ್ಕಾರದ ಯೋಜನೆಗಳನ್ನ ನಾವು ಏನು ಜನಸಾಮಾನ್ಯರಿಗೆ ತಲುಪಿಸುವಂಥದ್ದು. ಉದಾಹರಣೆಗೆ ಕರೆಂಟ್ ವೈರ್ ಇಲ್ಲದೇ ಕರೆಂಟನ್ನು ನೀವು ಒಂದು ಹಳ್ಳಿಗೆ ತಗೊಂಡೋಗಿ ದೀಪ ಬೆಳಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಸರ್ಕಾರಿ ನೌಕರರು ಅಂತಕ್ಕಂಥದ್ದು ಒಂದು ಸುವ್ಯವಸ್ಥಿತವಾದಂಥ ಕರೆಂಟ್ ವೈರ್ ಇದ್ದಾಗೆ, ಅದನ್ನು ಲೈನ್ ಇದ್ದಂಗೆ ಅದನ್ನು ನೀವು ಛಿದ್ರಗೊಳಿಸಿ ಉತ್ತಮವಾದಂಥ ಕರೆಂಟನ್ನು ನಾವು ನಾಗರಿಕರಿಗೆ ಸಮಾಜಕ್ಕೆ ಕೊಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಈ ಸರ್ಕಾರಿ ವ್ಯವಸ್ಥೆಯನ್ನು ಅತ್ಯಂತ ಸುವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಮತ್ತು ಅದನ್ನ ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾದ್ರೆ ನಾವು ಈ ಏನು ನೌಕರರ ಏನು ಮೂಲಭೂತವಾದಂಥ ಇವೇನು ಭಾಳ ಆಡಂಬರಕ್ಕೆ ತಗೊಂಡು ಹೋಗೋಂಥದ್ದಾಗಲಿ ಏನೋ ವಿಶೇಷವಾದಂಥದ್ದನ್ನು ಕೊಡಿ ಅಂತ ಏನು ಕೇಳ್ತಾ ಇಲ್ಲ. 100 ವರ್ಷದಿಂದ ಕೊಟ್ಕೊಂಡು ಬಂದಿರತಕ್ಕಂಥ ಪೆನ್ಷನನ್ನು ಕೊಡಿ ಅಂತ, ಅಥವಾ ಆ ಪೆನ್ಷನ್ ದುಡ್ಡು ನೌಕರರಿಗೆ ಕೊಟ್ಟಿರೋಂಥ ದುಡ್ಡನ್ನು ತಗೊಂಡೋಗಿ ಯಾರು ಸ್ವಿಸ್ ಬ್ಯಾಂಕಲ್ಲೋ ಅಥವಾ ಇನ್ನೆಲ್ಲೋ ಇನ್ವೆಸ್ಟ್ ಮಾಡೋವಂಥ ಅಷ್ಟು ಮಟ್ಟದ ದುಡ್ಡೇನು ಬರೋದಿಲ್ಲ. ಪೆನ್ಷನ್ನಿಗೆ ಬಂದಿರುವಂಥ ದುಡ್ಡನ್ನು ಅವನು ಇಳಿ ವಯಸ್ಸಿನಲ್ಲಿ ಅವನ ಔಷಧಿ, ಅವನ ಸಣ್ಣ ಪುಟ್ಟ ಖರ್ಚುಗಳು, ಈ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ತಮಗೆ ಗೊತ್ತಿದೆ. ತಮ್ಮ ವಾಹಿನಿಗಳ ಮೂಲಕನೂ ನಾವು ನೋಡ್ತಾ ಇದ್ದೀವಿ. ಇವತ್ತು ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೊಳ್ಳದೆ ಇರುವಂಥ ವ್ಯವಸ್ಥೆ, ಇವತ್ತು ಎಷ್ಟೋ ವೃದ್ಧಾಶ್ರಮಗಳಲ್ಲಿ ಸೇರಿಸುವಂಥ ವ್ಯವಸ್ಥೆ, ಇವೆಲ್ಲವೂ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರ ಸರ್ಕಾರಕ್ಕಾಗಿ ತನ್ನನ್ನು ಸುಮಾರು 30 ರಿಂದ 40 ವರ್ಷ ಅವನನ್ನು ಅರ್ಪಿಸ್ಕೊಂಡಂಥವನು
ಒಂದು ಆ ಅಂತ್ಯವನ್ನು ಅವನು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಉತ್ತಮ ಅಂತ್ಯವನ್ನು ಕಾಣುವಂಥ ಬಯಕೆ ಅಷ್ಟೇ ಇದು ಪೆನ್ಷನ್ ಅಂತಕ್ಕಂಥದ್ದು. ಇನ್ನೊಂದು ದೊಡ್ಡ ಮಾಡಿ ಎಲ್ಲೋ ತುಂಬಿ ಇಡೋವಂಥ ವ್ಯವಸ್ಥೆ ಅಲ್ಲ ಇದು. ಒಂದು ಉತ್ತಮ ನಾಗರಿಕನಾಗಿ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ವ್ಯವಸ್ಥೆ ಒಳಗಡೆ ತನ್ನ ಅಂತ್ಯವನ್ನು ಉತ್ತಮವಾದಂಥ ಅಂತ್ಯವನ್ನು ಕಾಣುವಂಥ ವ್ಯವಸ್ಥೆನೇ ಹೊರತು ಇನ್ನೇನು ಕೂಡಿಡುವಂಥ ವ್ಯವಸ್ಥೆ ಅಲ್ಲ. ಅದನ್ನು ನಾವು ಕೇಳ್ತಾ ಇದ್ದೀವಿ. ಇದು ಒಂದು ಸಂವಿಧಾನಬದ್ಧವಾದಂಥ ಒಂದು ಹಕ್ಕು. ಅದನ್ನು ಸರ್ಕಾರನೂ ಕೂಡ ಕೈ ಜೋಡಿಸ್ಬೇಕು. ಇವತ್ತು ಸರ್ಕಾರ ಅದನ್ನು ಅರ್ಥ ಮಾಡ್ಕೊಂಡಿದೆ. ಆದರೆ ಎಲ್ಲೋ ಬೇರೆ ಬೇರೆಯವರು ಕೆಲವು ಟೈಮು ಗೊಂದಲಗಳನ್ನು ಉಂಟು ಮಾಡುವ ಮೂಲಕ, ಈಗ ನಮ್ಮ ಚಂದ್ರಶೇಖರ್ ನುಗ್ಲೆ ಅವರು ಹೇಳಿದಾಗೆ ಈಗ ಏನಾಗೋಗ್ಬಿಟ್ಟಿದೆ, ಬೇರೆ ಅನೇಕರು ಇದಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು ವಿಚಾರಗಳು ಬಂದ್ಬಿಟ್ಟು ಏನೋ ಒಂದು ಹೇಳೋವಂಥದ್ದು ಮತ್ತೆ ಹಾಗೆ ಹೇಳೋದ್ರಿಂದ ಗೊಂದಲಕ್ಕುಂಟಾಗಿ ಕೆಲವು ಟೈಮು ನೆನೆಗುದಿಗೆ ಬೀಳುವಂಥ ಸಾಧ್ಯತೆ ಇದೆ. ಆದ್ದರಿಂದ ವಿಸ್ತೃತವಾದಂಥ ಚರ್ಚೆಗಳನ್ನು ಈಗಾಗಲೇ ನಾವು FD ಅಧಿಕಾರಿಗಳೊಂದಿಗೆ, ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ, ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ನಾವು ಈಗಾಗಲೇ ಏನು ಇದಿದೆ, ಒಂದು ದೊಡ್ಡ ಏನು ಈ ಥರದ ಒಂದು PPTನೂ ಕೂಡ ಮಾಡಿ ವಿತ್ ದಾಖಲೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ದಾಖಲೆಗಳ ಸಮೇತ ರಾಜ್ಯ ಸರ್ಕಾರಕ್ಕೆ ಹಣ ಎಷ್ಟು ಉಳಿತಾಯ ಆಗುತ್ತೆ ಈ ಯೋಜನೆಯನ್ನು ರದ್ದುಗೊಳಿಸೋದ್ರಿಂದ, ಸಾಮಾಜಿಕವಾಗಿ ಎಷ್ಟು ಅನುಕೂಲ ಆಗುತ್ತೆ, ಬೇರೆ ಬೇರೆ ಅನಾನುಕೂಲಗಳನ್ನು ತಪ್ಪಿಸಿ ಅನುಕೂಲಗಳು ಹೇಗೆ ಆಗ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿದ್ದೀವಿ. ಆದ್ದರಿಂದ ಆದಷ್ಟು ಬೇಗ ಇದನ್ನು ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಬರೀ ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಆ ಕಾರಣಕ್ಕಾಗಿ ಅಲ್ಲ, ಇದು ಒಂದು ನ್ಯಾಯಯುತವಾದಂಥ ಬೇಡಿಕೆ. ಇದನ್ನು ಸುಪ್ರೀಂ ಕೋರ್ಟು ಕೂಡ 1982ರಲ್ಲಿ ನಕಾರ ವರ್ಸಸ್ ಕೇಂದ್ರ ಸರ್ಕಾರದ ಒಂದು ಕೇಸಲ್ಲಿ ಪೆನ್ಷನ್ ಈಸ್ ಎ ಡೆಫರ್ಡ್ ವೇಜ್ ಅಂತ ಹೇಳುತ್ತೆ. ಅಂದರೆ ಪೆನ್ಷನ್ ಅನ್ನುವಂಥದ್ದನ್ನು ಯಾರು ಹಿಡಿದಿಟ್ಕೊಂಡಿರುವಂಥದ್ದನ್ನು ಕೊಡುವಂಥ ಒಂದು ವ್ಯವಸ್ಥೆನೇ ಹೊರತು ಹೊಸ್ತೆ ಏನೋ ತಂದು ಕೊಡುವಂಥ ವ್ಯವಸ್ಥೆ ಅಲ್ಲ. ಆದ್ದರಿಂದ ಪೆನ್ಷನ್ ಇಸ್ ಎ ರೈಟ್ ಆಫ್ ದಿ ಎಂಪ್ಲಾಯ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚೇ ಇದನ್ನು ಮಾನ್ಯ ಮಾಡಿದೆ. ಆದ್ದರಿಂದ ಮತ್ತು 6ನೇ ವೇತನ ಆಯೋಗ, ಕೇಂದ್ರ ಸರ್ಕಾರದ 6ನೇ ವೇತನ ಆಯೋಗನೂ ಕೂಡ ಈ ಪೆನ್ಷನ್ ಅನ್ನುವಂಥದ್ರ ಬಗ್ಗೆ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟಿದೆ. ಆದ್ದರಿಂದ ನಾವು ಇವತ್ತು ರಾಜ್ಯ ಸರ್ಕಾರನ ಒತ್ತಾಯ ಮಾಡುವಂಥದ್ದೇನು ಅಂತಂದರೆ, ಆತಂಕದಿಲ್ಲ ಇರ್ತಕ್ಕಂಥ ನೌಕರರಿಗೆ ಅವರ ಮುಖದಲ್ಲಿ ಒಂದು ಸಂತೋಷವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಬಜೆಟ್ ಮುಂದೆ ಬರುವಂಥ ಬಜೆಟ್ನಲ್ಲಿ NPS ರದ್ದುಗೊಳಿಸಿ OPS ಜಾರಿಗೊಳಿಸಬೇಕು ಅಂತ ಈ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಎಸ್, ಚಂದ್ರಶೇಖರ್ ಅವರು, ಈ ಹೋರಾಟದ ಉದ್ದೇಶ ಏನು ಅಂತೇಳಿ, ಅಂದರೆ ಇದು ನೀವು ಭವಿಷ್ಯದ ಹಕ್ಕು ಅಂತ ಹೇಳ್ತಾ ಇರಿ, ಹೋರಾಟ ಅಷ್ಟೇ ಅಲ್ಲ, ಇದು ಭವಿಷ್ಯದ ಹಕ್ಕು ಕೂಡ ಆಗತ್ತೆ ಅಂತೇಳಿ. ನಿಮ್ಮ ಹಿಂದೆ ಅಥವಾ ಈ ಸರ್ಕಾರಿ ನೌಕರ ಹಿಂದೆ ಬೇರೆ ಪಕ್ಷ ಏನಾದರೂ ಕೈ ಜೋಡಿಸ್ತಾ ಇದೆಯಾ? ರಾಜಕೀಯ ಹೋರಾಟನ ಇದು ಅಥವಾ ಭವಿಷ್ಯದ ಹೋರಾಟನ? ಇಲ್ಲ ಸರ್, ಇದು ಖಂಡಿತವಾಗ್ಲೂ ರಾಜಕೀಯ ಹೋರಾಟ ಅಂತರೂ ಅಲ್ಲ. ನಾವು ಬರೀ ಈ ಸರ್ಕಾರ ಬಂದಾಗ ಹೋರಾಟ ಅಲ್ಲ, ನಿರಂತರವಾಗಿ ಕಳೆದ 10-15 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಆದರೆ ಇಲ್ಲಿ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ನಿಮಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಅಲ್ಲಿ NPS ಕೂಡ ರದ್ದಾಗಿರ್ತಕ್ಕಂಥ ಉದಾಹರಣೆಗಳದಾವೆ ನಮ್ಮಲ್ಲಿ. ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಕರ್ನಾಟಕದಲ್ಲೂ ಕೂಡ ನಿಮಗೆ ಗೊತ್ತಿರಲಿ, ಈ ಚುನಾವಣಾ ಸಂದರ್ಭದಲ್ಲಿ ವೋಟ್ ಫಾರ್ OPS ಅಂತಕ್ಕಂಥ ದೊಡ್ಡ ಅಭಿಯಾನವನ್ನೇ ನಡೀತು ಸಂಘಟನೆಗಳಿಂದ. ಆದರೆ ಇವತ್ತೇನಾಗಿದೆ, ಕರ್ನಾಟಕದಲ್ಲಿ ಕೆಲವು ಸಂಘಟನೆಗಳು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ಇನ್ನೇನು NPS ರದ್ದಾಗ್ತದೆ ಈ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಈ ರಾಜ್ಯದಲ್ಲಿ NPS ಏನಾದರೂ ರದ್ದಾದ್ರೆ ಅದು ಅನ್ಡೌಟೆಡ್ಲಿ ಇಟ್ ಈಸ್ ದಿ ಸ್ಟ್ರಗಲ್ ಆಫ್ ದಿ NPS ಅಸೋಸಿಯೇಷನ್. ಈ ಅಸೋಸಿಯೇಷನ್ಗೆ ಎಲ್ಲಿ ಏನು ಇವರು ಈ ರದ್ದಾಗ್ಬಿಟ್ರೆ ಇನ್ನು ನಮ್ಮ ಕ್ರೆಡಿಟ್ ಎಲ್ಲ ಹೋಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ಕೆಲವು ಸಂಘಟನೆಗಳು ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕತ್ತಾರ. ಉದಾಹರಣೆಗೆ ಸರ್ಕಾರ ಭಾಳ ಸಾರಿ ಹಲವು ಬಾರಿ ಹೋರಾಟವನ್ನು ಮಾಡಿದಾಗ ನಿಮಗೆ ಗೊತ್ತಿರಲಿ, ಚುನಾವಣಾ ಪೂರ್ವದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ NPS ಸಂಘಟನೆಯಿಂದ 14 ದಿನಗಳ ದೊಡ್ಡ ಮಟ್ಟದ ಹೋರಾಟ ನಡೀತು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ 14 ದಿನ ನಿರಂತರವಾಗಿ ಫ್ರೀಡಮ್ ಅಹೋರಾತ್ರಿ ಹೋರಾಟ ಅದು. ಆ ಹೋರಾಟಕ್ಕೆ ಅವತ್ತಿನ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಬಂದು ಅವತ್ತು ಹೋರಾಟದ ವೇದಿಕೆಗೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದ್ರು. ಅವತ್ತಿನ KPCC ಅಧ್ಯಕ್ಷರು, ಇವತ್ತಿನ KPCC ಅಧ್ಯಕ್ಷರು, ಇವತ್ತಿನ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ತಮಗೆ ಗಮನಕ್ಕೆ ತರ್ತೀನಿ ಸರ್, ನಾವೆಲ್ಲ ಅವತ್ತು ಬ್ಲೂ ಶರ್ಟ್ ಹಾಕೊಂಡು ಹೋರಾಟಕ್ಕೆ ಕೂತಿದ್ವಿ, ಅವರು ಕೂಡ ಬ್ಲೂ ಶರ್ಟ್ ಹಾಕೊಂಡೇ ಬಂದಿದ್ರು ಅವತ್ತಿನ ಹೋರಾಟದ ವೇದಿಕೆಗೆ. ಅವ್ರು ಅದನ್ನು ತೋರಿಸಿ ಹೇಳ್ತಾರ, ನಾನು ಬ್ಲೂ ಶರ್ಟ್ ಹಾಕೊಂಡಿನಿ, ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ
ಈ ಹೋರಾಟ ಮತ್ತು ಇದೇನಾದರೂ NPS ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಇವತ್ತು ನಿಮಗೊಂದು ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. NPS ಈ ರಾಜ್ಯದ ಸರ್ಕಾರಿ ನೌಕರರಿಗೆ ಅಥವಾ ದೇಶದ ಸರ್ಕಾರಿ ನೌಕರರಿಗೆ ಮಾರಕ ಅನ್ಲಿಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ NPS ಅನ್ನ ಬದಲಾವಣೆ ಮಾಡಿ UPS ಅಂತ ಮಾಡ್ಲಿಕ್ಕೆ ಹೊರಟೈತಿ. ಯಾವುದೋ ಒಂದು ಯೋಜನೆಯನ್ನ ಸರ್ಕಾರ ಬದಲಾವಣೆ ಮಾಡ್ತದಂದ್ರ ಅರ್ಥ ಏನು? ಅದರಲ್ಲಿ ಅಥವಾ ಅದು ಸರ್ಕಾರಿ ನೌಕರಿಗೆ ಏನಾಗ್ಲಿಕ್ಕತ್ತೈತಿ ಅಂದರ್ಥ ಮಾರಕವಾಗ್ಲಿಕ್ಕತ್ತೈತಿ. ನಾವು ಯಾವುದೇ UPS ಅನ್ನ ಬಯಸೋದಿಲ್ಲ. ಈ ರಾಜ್ಯದ ಸರ್ಕಾರಿ ನೌಕರರು ಬಹುಶಃ ಸರ್ಕಾರ ಏನು ನಮಗೆ ಮಾತು ಕೊಟ್ಟಿದೆ, ಮಾತು ಕೊಟ್ಟಂತೆ ಯಾವುದೇ ವಿದೌಟ್ ಎನಿ ಕಂಡೀಷನ್ ನಮಗೆ OPS ಅನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಸಂಗಣ್ಣನವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸಿದ್ದಪ್ಪ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಈಗ ಒಬ್ಬ ಸಾಮಾನ್ಯ ನೌಕರನಿಗೆ ಈ OPS ಜಾರಿ ಆದರೆ ಆತನಿಗೆ ಆಗುವಂಥ ಅನುಕೂಲ ಎಷ್ಟು? ಸರ್, ಸಾಮಾನ್ಯ ನೌಕರನಿಗೆ OPS ಅಂತಕ್ಕಂಥದ್ದು ಅವರ ಜೀವನದ ಭದ್ರತೆ ಅಂತ ನಾವು ತಗೊಂಡಿದ್ದೀವಿ. ಓಕೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದರೆ, ಒಬ್ಬ ಸರ್ಕಾರಿ ನೌಕರ ನಿವೃತ್ತಿ ನಂತರ ಅವನ ಕೊನೆಯ ವೇತನ ಏನಿರುತ್ತೋ ಆ ವೇತನದ 50% ಪಿಂಚಣಿ ರೂಪದಲ್ಲಿ ಪಡಿತಾನೆ ಆ OPS ಅಲ್ಲಿ. ಆ ಪಿಂಚಣಿ ರೂಪದಲ್ಲಿ ಪಡೆಯೋದ್ರ ಜೊತೆಗೆ ಅದಕ್ಕೆ ಕಾಲಕ್ಕೆ ಬರ್ತಕ್ಕಂಥ ವೇತನ ಆಯೋಗಗಳು ಮತ್ತು DAಗಳು ಮರ್ಜ್ ಆಗ್ತಾ ಹೋಗ್ತವೆ. ಅವಾಗ ಅವನ ವೇತನ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಏನಂದರೆ ಅವನಿಗೆ ಭದ್ರತೆ ಅಂತ, ಆರ್ಥಿಕ ಭದ್ರತೆ. ಏನು ಸಾಮಾಜಿಕವಾಗಿ ಸರ್ಕಾರಕ್ಕೆ ಅವನು ಸೇವೆ ಸಲ್ಲಿಸಿರ್ತಾನೆ 35 ವರ್ಷಗಳ ಕಾಲ, ಅದಕ್ಕೆ ಸರ್ಕಾರ ತನ್ನ ಹೊಣೆಗಾರಿಕೆಯಾಗಿ ಅವನಿಗೆ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ನಾವು ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಿದ್ವಿ, ಸರ್ಕಾರಿ ನೌಕರ ಅಂದ್ರೆ ಇದ್ರು ಕೋಟಿ ಸತ್ರು ಕೋಟಿ ಅಂತ. ಅಂದ್ರೆ ಅರ್ಥ ಏನಂದರೆ, ಅವನು ವೃತ್ತಿಯಲ್ಲಿ ಇದ್ದಾಗಲೂ ಕೂಡ ಅವನ ಜೀವನ ಆರ್ಥಿಕವಾಗಿ ಭದ್ರತೆ ಇರುತ್ತೆ, ನಿವೃತ್ತಿ ನಂತರ ಭದ್ರತೆ ಇರುತ್ತೆ. ಆ ಭದ್ರತೆಯನ್ನು, ನಮ್ಮ ನಿವೃತ್ತಿಯ ಬದುಕಿನ ಊರುಗೋಲನ್ನು ಕಿತ್ಕೊಂಡಿರ್ತಕ್ಕಂಥದ್ದು NPS. ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ 2015ರಿಂದ ನಿರಂತರವಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಮರಣ ಹೊಂದಿರತಕ್ಕಂಥ NPS ನೌಕರಿಗೆ ಮತ್ತು ನಿವೃತ್ತಿ ಆಗಿರ್ತಕ್ಕಂಥ NPS ನೌಕರಿಗೆ DCRG ಮತ್ತು ಫ್ಯಾಮಿಲಿ ಪೆನ್ಷನನ್ನು ಹಳೆ ಪಿಂಚಣಿ ಮಾದರಿಯಲ್ಲಿ ಜಾರಿ ಬರಲಿಕ್ಕೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ, ನಮ್ಮೆಲ್ಲರ ಶ್ರಮದ ಫಲವಾಗಿ, ಹೋರಾಟದ ಫಲವಾಗಿ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ನೌಕರನು ಬಯಸ್ತಾ ಇರೋದೇನೆಂದರೆ, ನಿವೃತ್ತಿ ನಂತರ ನಾವು ಯಾವುದೇ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ದೈಹಿಕವಾಗಿಯೂ ಕೂಡ ನಾವು ಏನಾಗಿರ್ತೀವಿ, ವೀಕ್ ಆಗಿರ್ತೀವಿ, ಮಾನಸಿಕವಾಗಿಯೂ ಕೂಡ ವೀಕ್ ಆಗಿರ್ತೀವಿ. ಆ ಸಂದರ್ಭದಲ್ಲಿ ಸರ್ಕಾರ ನೌಕರನ ಜೀವನೋಪಾಯಕ್ಕಾಗಿ ಬೇಕಾಗಿರ್ತಕ್ಕಂಥ ಪಿಂಚಣಿಯನ್ನು ಕೊಡಬೇಕು ಅಂತಕ್ಕಂಥ ನಿರೀಕ್ಷೆ. ಹಾಗಾಗಿ ಸಾಮಾನ್ಯ ನೌಕರರು ಕೂಡ ನಿರೀಕ್ಷೆ ಮಾಡೋದೇನೆಂದರೆ, ನಾವು ಈ ವೃತ್ತಿಗೆ ಬಂದ ಮೇಲೆ ಬೇರೆ ವೃತ್ತಿಗಳನ್ನ ಮಾಡಲಿಕ್ಕಾಗಲ್ಲ. ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಕೂಡ ಸರ್ಕಾರಕ್ಕಾಗೆ ನಾವು ಸೇವೆಯನ್ನು ಸಲ್ಲಿಸ್ತೇವೆ. ಅದ್ರ ನಂತರ ನಾವು ಬೇರೆ ವೃತ್ತಿ ಮಾಡ್ಬೇಕಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ, ನೌಕರನ ಕುಟುಂಬದ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಅವನು ಅಷ್ಟು ವರ್ಷ ಸೇವೆ ಸಲ್ಲಿಸಿ ಎಷ್ಟೋ ಜನ ಇವತ್ತು ನಿವೃತ್ತಿ ಆಗಿರ್ತಕ್ಕಂಥ ಈ NPS ಅಲ್ಲಿ ನಿವೃತ್ತಿ ಆಗಿರೋರು ATM ಬ್ಯಾಂಕ್ಗಳಲ್ಲಿ, ATM ಕಚೇರಿಗಳಲ್ಲಿ, ಯಾವುದೋ ಕಾರ್ಖಾನೆ ಗೇಟ್ಗಳಲ್ಲಿ ವಾಚ್ಮನ್ ಕೆಲಸನ ಮಾಡ್ಕೊಂಡು ಜೀವನ ಕಳೀತಕ್ಕಂಥ ಪರಿಸ್ಥಿತಿ NPS ಇಂದ ಉಂಟಾಗಿದೆ. ಹಾಗಾಗಿ ಪ್ರತಿಯೊಬ್ಬ ನೌಕರನು ಬಯಸೋದೇನೆಂದರೆ, ಇಂತಿಷ್ಟು ಪಿಂಚಣಿ ಅಂತಕ್ಕಂಥ ನಿಗದಿತ ಪಿಂಚಣಿ ನೌಕರನಿಗೆ ಸಿಗುತ್ತೆ ಅನ್ನೋದು ಗೊತ್ತಾದರೆ ಅವ್ರ ಆರ್ಥಿಕ ಭದ್ರತೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಶಾಂತರಾಮ ಸರ್, ಈಗ ಪ್ರಮುಖವಾಗಿ ಈ OPS ಜಾರಿಯಾದರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ, ಅಂದರೆ ಬಜೆಟ್ ಇಲ್ಲ ಅನ್ನುವಂಥ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ OPS ಜಾರಿಯಾದರೆ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ, ಬಜೆಟ್ ಇಲ್ಲ ಅನ್ನುವಂಥದ್ದು, ಇದನ್ನು ನೀವು ಎಷ್ಟು ಮಟ್ಟಿಗೆ ಸಮರ್ಥಿಸಿಕೊಳ್ತೀರಿ ಅಂತ? ಇದು ಅತ್ಯಂತ ತಪ್ಪು ಪರಿಕಲ್ಪನೆ ಇದು. ಯಾಕೆ ಅಂತ ಹೇಳಿದ್ರೆ, ಈಗ 2006ರಲ್ಲಿ ಸೇವೆಗೆ ಸೇರಿರ್ತಕ್ಕಂಥವ್ರು 1/4/2006ರಿಂದ NPS ಜಾರಿಗೆ ಬಂದಿದೆ. ಈ NPS ನೌಕರರು ರಿಟೈರ್ಡ್ ಆಗುವಂಥದ್ದು ಸಾಮಾನ್ಯ 30 ವರ್ಷ ಅಂತ ಸರ್ವಿಸ್ ಅಂತ ತಗೊಂಡ್ರೆ ಅವ್ರು 2036-37 ನಂತರ ರಿಟೈರ್ಡ್ ಆಗುವಂಥದ್ದು. ಇದು ಒಂದು ವಿಚಾರ. ಅಂದರೆ NPSನ ಪರಿಣಾಮಗಳು ಗೊತ್ತಾಗಬೇಕಾದ್ರೆ 2038ವರೆಗೂ ಕಾಯಬೇಕಾಗತ್ತೆ. ಇದು ಒಂದು ವಿಚಾರ. ಎರಡನೇದು, ಇವತ್ತು ಏನು 2006ಕ್ಕಿಂತ ಮುಂಚೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವ್ರಿಗೆ ಪಿಂಚಣಿ ಇವತ್ತು ಸಿಗ್ತಾ ಇದೆ, ಅದು ಒಂದು ಭಾಗ. ಅವರು ರಿಟೈರ್ಡ್ ಆಗುವಂಥವ್ರು ಇರುವಂಥವ್ರಿಗೆ ಎಲ್ಲರಿಗೂ ಕೂಡ ಪಿಂಚಣಿ ಸಿಗ್ತಾ ಇದೆ. ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ವಿಚಾರ ಇದು. ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ನಾನು ತಗೊಂಡು ಬಂದಿದ್ದೀನಿ. ಅವರು ಕೂಡ ಈ ಪ್ರಶ್ನೆ ನಾಟ್ ಓನ್ಲಿ ನಮ್ಮ ವಿಚಾರ ಅಲ್ಲ ಇದು ಈ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಭಾಳ ದೊಡ್ಡ ಮಟ್ಟದಲ್ಲಿ ಹಬ್ಬಿಸಿದ್ದಾರೆ. ಇದು ಸರ್ಕಾರಕ್ಕೆ ಭಾಳ ದೊಡ್ಡ ಲಾಸ್ ಆಗುತ್ತೆ, ಆರ್ಥಿಕ ನಷ್ಟ ಹೊರತೆ ಆಗುತ್ತೆ ಅಂತ.
ಇಲ್ಲಿ ನಿಮಗೊಂದು ಮಾಹಿತಿಯನ್ನು ಮೊನ್ನೆ ತಗೊಂಡಿರುವಂಥದ್ದು ಸೆಪ್ಟೆಂಬರ್ 2025ಕ್ಕೆ ತಗೊಂಡಿರುವಂಥದ್ದು ಒಂದು ಮಾಹಿತಿ ಹಕ್ಕಲ್ಲಿ ತಗೊಂಡಿರುವಂಥ ಒಂದು ಮಾಹಿತಿ ಇದೆ. ಈ ಮಾಹಿತಿಯಲ್ಲಿ ಇದು ಹಿಂದೂ ನಾನು ತಗೊಳ್ತಾ ಇದ್ದೆ, ಅದನ್ನೇ ಮುಂದಿಟ್ಕೊಂಡು ನಾನು ಎಲ್ಲರಿಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಈಗ NPS ನೌಕರರು ಹೇಗೆ 10% ಕಟ್ತಾರೋ ಹಾಗೆಯೇ ಸರ್ಕಾರನೂ ಕೂಡ 14% ಕಟ್ಟುತ್ತೆ, ಅಂದರೆ 4% ಜಾಸ್ತಿ ಕಟ್ಟುತ್ತೆ. ಆ ದುಡ್ಡು ಕಟ್ಟಿರುವಂಥ ದುಡ್ಡು ಪ್ರತಿ ತಿಂಗಳು ಎಷ್ಟಿದೆ ಅಂತ ಹೇಳಿದ್ರೆ, ಪ್ರತಿ ತಿಂಗಳು 2,93,000 ನೌಕರರಿಗೆ, ನೇರ ಸರ್ಕಾರಿ ನೌಕರರಿಗೆ, ಇನ್ನು 1,50,000 ಜನ ಅನುದಾನಿತ ಮತ್ತು ನಿಗಮ ಮಂಡಳಿಯಲ್ಲಿ ಬರುವಂಥವ್ರು ಬರ್ತಾರೆ. ಇದಕ್ಕೆ 2,032 ಕೋಟಿ ಪ್ರತಿ ತಿಂಗಳು ಸರ್ಕಾರ ಕಟ್ಟಬೇಕಾಗತ್ತೆ. ಇವತ್ತು NPS ರದ್ದಾದರೆ, ನಾಳೆ ರದ್ದಾಯಿತು ಅಂದರೆ ಈ 232 ಕೋಟಿ ದುಡ್ಡು ಸರ್ಕಾರಕ್ಕೆ ಉಳಿತು. ಅಂದರೆ ವಾರ್ಷಿಕವಾಗಿ ಎಷ್ಟು? 2,600 ಕೋಟಿಯಷ್ಟು ದುಡ್ಡು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ NPS ರದ್ದುಗೊಳಿಸೋದ್ರಿಂದ. ಸರ್ಕಾರಕ್ಕೆ ಹೊರೆ ಆಗೋದಿಲ್ಲ. ಆದರೆ NPS ನೌಕರರನ್ನ ಏನಾದ್ರೂ ಪೆನ್ಷನ್ ಕೊಟ್ಟು ಅವ್ರಿಗೆ ಇದಾಗುತ್ತಾ ಕೇಳಿದ್ರೆ ಇಲ್ಲ, ಭಾಳ ನೆಗ್ಲಿಜಿಬಲ್. 1,400 2,000 ಜನ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಅಷ್ಟು ಜನರಿಗೆ ಪೆನ್ಷನ್ ಇದಾಗುತ್ತೆ ಹೊರತು ಕೂಡ ಅದು ಮಾಮೂಲಿ ಬಜೆಟ್. ಇವತ್ತು 4 ಲಕ್ಷ ಕೋಟಿ ಬಜೆಟಲ್ಲಿ ಅದು ನೆಗ್ಲಿಜಿಬಲ್ ಅಮೌಂಟ್ ಇದಾಗುವಂಥದ್ದು. ಆದ್ದರಿಂದ ಫ್ರೀಯಾಗಿ ನೀವು 50,000 ಕೋಟಿ ಕೊಡ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ, ಫ್ರೀಯಾಗಿ ಗ್ಯಾರಂಟಿಗೆ 50,000 ಕೋಟಿ ಹೋಗ್ತಾ ಇದೆಯಲ್ಲ. ಅಲ್ಲ, ಆ ವಿಚಾರ ನಾವು ಮಾತಾಡೋದಿಲ್ಲ. ಇದು ಸರ್ಕಾರದ ಒಂದು ನಿರ್ಧಾರ, ಅದೊಂದು ಸಾಮಾಜಿಕ ನಿರ್ಧಾರ ಮತ್ತು ಸಂವಿಧಾನಬದ್ಧವಾದಂಥ ನಿರ್ಧಾರ ಸರ್ಕಾರ ತಗೊಂಡಿರೋದ್ರ ಬಗ್ಗೆ ಮಾತಾಡುವಂಥ ಹಕ್ಕು ನಮಗಿಲ್ಲ. ಸರ್ಕಾರಿ ನೌಕರರಿಗೆ ನಮಗೆ ಆ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಜವಾಬ್ದಾರಿ ಮಾತ್ರ ಹೊರತು ಅದ್ರ ಬಗ್ಗೆ ನಮ್ಮ ಇದಿಲ್ಲ. ಯಾವುದೇ ಸರ್ಕಾರಗಳು ಬರಲಿ, ಇಲ್ಲ ಇಲ್ಲ, ಇಲ್ಲಿ ಹಣ ಉಳಿಯುತ್ತೆ ಅನ್ನುವಂಥ ವಿಚಾರ ನಾನು ಹೇಳ್ತಾ ಇರುವಂಥದ್ದು. 232 ಕೋಟಿ ದುಡ್ಡು ಈಗ ಮುಂದಿನ ತಿಂಗಳು NPS, ಈ ತಿಂಗಳು NPS ಅನ್ನು ರದ್ದುಗೊಳಿಸಿದ್ರೆ ಸರ್ಕಾರಕ್ಕೆ ಮುಂದಿನ ತಿಂಗಳು ಅಂದರೆ ಫೆಬ್ರವರಿಯಿಂದ 230 ಕೋಟಿ ದುಡ್ಡು ಪ್ರತಿ ತಿಂಗಳು ಉಳಿಯುತ್ತೆ. 2,400 ಕೋಟಿ ದುಡ್ಡು ಪ್ರತಿ ವರ್ಷ ಉಳಿಯುತ್ತೆ NPS ಅನ್ನು ರದ್ದುಗೊಳಿಸೋದ್ರಿಂದ. ಹಾಗಾಗಿ ಈ ಅಭಿವೃದ್ಧಿ ಯೋಜನೆಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಇದರಿಂದ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿವರೆಗೆ ಇರುವಂತ ಏನು ಹಣ ಏನಿದೆ, ಸುಮಾರು 12,000 ಕೋಟಿ ಇಲ್ಲಿವರೆಗೆ ನೌಕರರು ವಂತಿಕೆ ಇದೆ. ಆ ಹಣವನ್ನು ಚಂದ್ರಶೇಖರ್ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ರು, ಅದನ್ನು GPF ಕನ್ವರ್ಟ್ ಮಾಡೋದಕ್ಕೆ ನಮ್ಮ ಸಹಮತಿ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಅದು ಕೂಡ ಅಭಿವೃದ್ಧಿಗೆ ಅನುಕೂಲ ಆಗುವಂಥ ಹಣನೇ. ಇನ್ನೇ ಸುಮಾರು 15,884 ಕೋಟಿ ಇದೆ. ಈ 15,584 ಕೋಟಿ ಏನು ಹಣ ಇದೆ, ಈ ಹಣ ಸರ್ಕಾರದ ಹಣ, 14% ಕಟ್ಟಿರೋದು. ಆ ಹಣನೂ ಕೂಡ ಸರ್ಕಾರ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಬಳಸ್ಕೊಳ್ಳೋದಕ್ಕಾಗತ್ತೆ. ಆದ್ದರಿಂದ ಇವತ್ತು NPS ಅನ್ನು ರದ್ದುಗೊಳಿಸ್ತಕ್ಕಂಥ ಒಂದು ನಿರ್ಧಾರ ಸರ್ಕಾರ ತಗೊಂಡ್ರೆ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗೆ ಸುಮಾರು ಎಷ್ಟು ಒಂದು 20,000 ಕೋಟಿವರೆಗೂ ಕೂಡ ಇವತ್ತು ಸರ್ಕಾರಕ್ಕೆ ಅದು ಹಣ ಸಿಗುವಂಥ ವ್ಯವಸ್ಥೆ ಇವತ್ತಿದೆ. ಆದ್ದರಿಂದ ತತ್ಕ್ಷಣಕ್ಕೆ 250 ಕೋಟಿ ತಿಂಗಳಿಗೆ ಉಳಿಯುತ್ತೆ ಮತ್ತು 2,500 ಕೋಟಿಯಷ್ಟು ದುಡ್ಡು ಪ್ರತಿ ವರ್ಷ ಈ ಯೋಜನೆಯಿಂದ ಉಳಿತಾಯ ಆಗಿ ಸರ್ಕಾರದ ಬೊಕ್ಕಸದಲ್ಲಿ ಉಳ್ಕೊಳ್ಳುತ್ತೆ. ಅದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ಒಂದು ತಪ್ಪು ಗ್ರಹಿಕೆಯನ್ನು ಯಾರೆಲ್ಲ ಕೊಟ್ಟಿದ್ದಾರೋ ಅದನ್ನು ದೂರ ಮಾಡಿ NPS ಅನ್ನು ರದ್ದುಗೊಳಿಸೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಎಸ್ ಚಂದ್ರಶೇಖರ್ ಸರ್, ಈಗ ಒಂದು ಕಮಿಟಿಯನ್ನು ಆಗಿದೆಯಲ್ಲ, ಕಮಿಟಿ ಮಾಡಲಾಗಿದೆ, ಬಟ್ ಆ ಕಮಿಟಿಯನ್ನು ನಿಮ್ಮ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾರಣ ಏನು? ಇಲ್ಲ ಸರ್, ನಮ್ಮದು ಕಮಿಟಿ ವಿರೋಧ ಅಂದರೆ ನಾವು ನೇರವಾಗಿ ಏನು ಹೇಳಿದ್ವಿ, ನೀವು ಸರ್ಕಾರ ಬರೋದಕ್ಕಿಂತ ಮುಂಚೆನೂ ಕೂಡ ಮತ್ತು ಎಲ್ಲೆಲ್ಲಿ ಈ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ದೇ ಅಶ್ಯೂರ್ಡ್ ಮತ್ತು ಜಾರಿಗೊಳಿಸಿದ್ರು ಅವರು. ಅದೇ ರೀತಿಯಾಗಿ ಇಲ್ಲಿ ಕಮಿಟಿ ಅದು ಮಾಡಿ ಬೇರೆ ರಾಜ್ಯಕ್ಕೆ ಕಳಿಸಿ ಅಧ್ಯಯನ ಮಾಡೋದು ಯಾಕಂದಾಗ ನಾವು ಸರ್ಕಾರಕ್ಕೆ ಡೈರೆಕ್ಟಾಗಿ ನೀವು OPS ಮಾಡ್ರಿ ಅಂದಾಗ ಇಲ್ಲ ಸ್ವತಃ CM ಡಿಸಿಷನ್ ಮಾಡಿದ್ರು, ಅದನ್ನು ಏನಿಲ್ಲ ಒಂದು ಕಮಿಟಿ ಮಾಡಿ ನಾನು ರಿಪೋರ್ಟ್ ತರಿಸ್ಕೊತೀನಿ ಅಂದರು. ಮೊನ್ನೆ ಇತ್ತೀಚೆಗೆ ಕಮಿಟಿ ಮುಂದೆ ಕೂಡ ನಮ್ಮನ್ನು ಅವರು ಸಭೆಗೆ ಕರೆದಾಗೂ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ತಾವು ಪ್ರಸ್ತಾಪ ಮಾಡ್ದಂಗೆ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಸೊ NPS ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಮಾತೂ ಸರ್ಕಾರ ಎಲ್ಲಿಯೂ ಹೇಳಿಲ್ಲ. ಯಾಕಂದರೆ ನಾವು ಉದಾಹರಣೆಗೆ ಈ ಸರ್ಕಾರ ಬಂದ ಮೇಲೆ ಹೋದ ಸಲ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ತಮಗೆ ಗೊತ್ತಿರಲಿ ಸರ್, ಬಹುಶಃ ಈ ರಾಜ್ಯದ ಸರ್ಕಾರಿ ನೌಕರ ಗಮನಕ್ಕಿದೆ, ಆ ಸಲ ಕೂಡ ಆ ವೇತನ ಆಯೋಗವನ್ನು ಜಾರಿ ಮಾಡಿ 10,508 ಕೋಟಿ ರೂಪಾಯಿ ಕೊಟ್ಟರು. ಈ ಸಲನೂ ಅರೌಂಡ್ 27,000 crores rupees ಅಷ್ಟು ಕೊಟ್ಟು ಮತ್ತೆ ವೇತನ ಆಯೋಗವನ್ನು ಇನ್ ಟೈಮಲ್ಲೇ ಜಾರಿಗೊಳಿಸಿದ್ರು ನಮಗೆ. ಜೊತೆಗೆ ಸರ್ ತಮಗೆ ಇನ್ನೂ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಇವತ್ತು ರಾಜ್ಯದ ಸರ್ಕಾರದಲ್ಲಿ
7.5 ಲಕ್ಷಕ್ಕೂ ಹೆಚ್ಚು ಮಂಜೂರಾದ ಸರ್ಕಾರಿ ನೌಕರ ಹುದ್ದೆಗಳಿದಾವೆ. ಅರೌಂಡ್ 7,20,000 ಹಿಂಗೆ. ಈಗ ನಮ್ಮಲ್ಲಿ 4.5 5 ಲಕ್ಷ ಜನ ಕೆಲಸ ಮಾಡ್ತೀವಿ. 2.5 ಲಕ್ಷ ಸರ್ಕಾರಿ ನೌಕರ ಹುದ್ದೆಗಳು ಖಾಲಿ ಅದಾವೆ. ಅವ್ರು ಎಲ್ಲರ ಕೆಲಸವನ್ನ ಯಾರು ಮಾಡ್ತಾ ಇದ್ದೀವಿ? ಈ ರೀತಿಯಾಗಿ ಸರ್ಕಾರಕ್ಕೆ ಸರ್ಕಾರಿ ನೌಕರರಿಂದ ಅಥವಾ ಸರ್ಕಾರಿ ನೌಕರಿಗೆ OPS ಅನ್ನ ಜಾರಿಗೊಳಿಸುವುದರಿಂದ ಹೊರೆ ಆಗ್ತದೆ ಅಂತಕ್ಕಂಥ ಭಾವನೆ ಇರಲೂಬಾರ್ದು, ಇಲ್ಲೂ ಅಂತಲೂ ನಮ್ಮ ಅನಿಸಿಕೆ. ಇನ್ನು ಮುಂದುವರೆದು ಬಹುಶಃ ನಮ್ಮ ಸಿದ್ದಪ್ಪ ಹೇಳಿದ NPS ಸಂಘಟನೆ ಹೋರಾಟದಿಂದ ಇವತ್ತು DCRG ಆಗಿದೆ. ಅದ್ರ ಜೊತೆಗೆ ತಮಗೆ ಗೊತ್ತಿರಲಿ ಸರ್, ಆಸ್ ಪರ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಿಫೋರ್ 2005 ನೋಟಿಫಿಕೇಶನ್ ಆಗಿರ್ತಕ್ಕಂಥ ಸರ್ಕಾರಿ ನೌಕರರು ಸುಮಾರು ಒಂದು 13,000 ಜನ ಇವತ್ತು ಸರ್ಕಾರಿ ನೌಕರರನ್ನ ಇದೇ ಸಿದ್ದರಾಮಯ್ಯನವರ ನೇತೃತ್ವದ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅವರನ್ನ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ OPS ಮಾಡಿ ಇವತ್ತು ಹಂತ ಹಂತವಾಗಿ ಕೆಲವು ಇಲಾಖೆಗಳ ಆದೇಶ ಆಗ್ಲಿಕ್ಕತ್ತೈತಿ. ಅದನ್ನು ಕೂಡ ಬೇರೆಯವ್ರು ನಾವು ಮಾಡಿಸಿವಿ ಅದಂತಾರೆ, ಎಲ್ಲ ಸುಳ್ಳದು. ಭಾಳ ಸ್ಪಷ್ಟವಾಗಿ NPS ಸಂಘಟನೆ ಎಲ್ಲರೂ ಕೂಡ್ಕೊಂಡು ಅದನ್ನು ಮಾಡಿಸಿದ್ದು. ಜೊತೆಗೆ ತಮ್ಮ ಗಮನಕ್ಕೆ ಏನು ತರ್ಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಯಾರು 2005 ನೋಟಿಫಿಕೇಶನ್ ಆಗಿ ಇವತ್ತು NPS ಇಂದ OPS ಆಗ್ತಾ ಇದ್ದಾರಲ್ಲ, ಅವ್ರ ಅಮೌಂಟ್ ಏನು ಡಿಡಕ್ಷನ್ ಆಗಿತ್ತಲ್ಲ ಅದನ್ನು ಕೂಡ ಇವತ್ತು GPF ಅಕೌಂಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಕನ್ವರ್ಟ್ ಆಗಿದೆ, ಮುಂದೆ ಕೂಡ ಆಗೋರ್ನ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಇದು ಹೊರೆ ಆಗೋದಿಲ್ಲ. ದಯಮಾಡಿ ಸರ್ಕಾರ ಕೂಡ ನಮ್ಮ ಜೊತೆ ಭಾಳಷ್ಟು ಜನ ಸರ್ಕಾರದ ಪ್ರತಿನಿಧಿಗಳು, ಭಾಳಷ್ಟು ಜನ ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಕೂಡ ಶಕ್ತಿಯನ್ನು ತುಂಬಿದ್ದಾರೆ. ಬಹುಶಃ ಸರ್ಕಾರ ಮಾಡ್ತದನ್ನು ವಿಶ್ವಾಸ ಇದೆ. ನೀವು ಮಾಡೋದೇ ಪಕ್ಕ ಅಂದಮೇಲೆ ಇನ್ನೊಂದು ವರ್ಷ ಬಿಟ್ಟು ಮಾಡೋ ಬದಲು ಈಗಲೇ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ವಿ. ಕೇಂದ್ರ ಸರ್ಕಾರದ ನಿಲುವೇನು ಈ ವಿಚಾರದಲ್ಲಿ? ಸರ್, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವು ಮೊದಲಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತ ತಗೊಂಬಂದರು, ನೂತನ ಪಿಂಚಣಿ ಯೋಜನೆ ಅಂತ ಮಾಡಿದರು. ಈಗ ಅದು NPS ಹೋಗ್ಬಿಟ್ಟು UPS ಆಗಿದೆ. ಈಗ ಅಂದರೆ ಹಳೆ ಸಾರಾಯಿಯನ್ನು ಹೊಸ ಬಾಟಲಿಯಲ್ಲಿ ತುಂಬತಕ್ಕಂಥ ಪ್ರಯತ್ನಗಳು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಅಂದರೆ ಅರ್ಥ ಏನಂದರೆ, ಇವತ್ತು ಸರ್ಕಾರಿ ನೌಕರನಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ನಾವು ರಿಟೈರ್ಡ್, ಈಗ ಫಾರ್ ಎಕ್ಸಾಂಪಲ್ ನಾನು ಟೀಚರ್ ಅಂದರೆ ಇವನು ರಿಟೈರ್ಡ್ ಟೀಚರ್ ಅಂತ ಹೇಳ್ತಾರೆ ಹೊರತು ಅವನನ್ನು ನಿವೃತ್ತಿ ನಂತರನೂ ಕೂಡ ನಾವು ಸರ್ಕಾರಿ ನೌಕರರಾಗಿರ್ತೀವಿ. ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಹಲವಾರು ಬದಲಾವಣೆಗಳನ್ನು, ಏನು ಅಂದರೆ NMOPS ಅಂತ ನ್ಯಾಷನಲ್ ಮೂವ್ಮೆಂಟ್ ಫಾರ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತಕ್ಕಂಥ ಒಂದು ರಾಷ್ಟ್ರೀಯ ಸಂಘವನ್ನು ಇದೇ ಕರ್ನಾಟಕದಲ್ಲಿ ನಾವು ಹುಟ್ಟಾಕಿದ್ವಿ. ಇವತ್ತು ಅದು ಇಡೀ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ, ಅದ್ರ ಜೊತೆ ಮೊನ್ನೆ ಕಳೆದ ಡಿಸೆಂಬರ್ ತಿಂಗಳಲ್ಲೂ ಕೂಡ ನಾವು ಒಂದು ರಾಮಲೀಲಾ ಮೈದಾನದಲ್ಲಿ ಎಲ್ಲ ರಾಜ್ಯಗಳು ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ವಿ. ಕಳೆದ ವರ್ಷ ಹೋರಾಟ ಮಾಡಿದ್ದಕ್ಕೆ 10% ಇರೋದನ್ನು 14% ಮಾಡ್ತು. ವಿಡ್ರಾಲಿಗೆ ಅವಕಾಶ ಇರಲಿಲ್ಲ, ವಿಡ್ರಾಲ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತು. ಈ ಎಲ್ಲ ಸುಧಾರಣೆ ಕ್ರಮಗಳನ್ನು ನೋಡಿದಾಗ ಕೇಂದ್ರ ಸರ್ಕಾರನೇ NPS ಯೋಜನೆ ಸರಿಯಾಗಿಲ್ಲ ಅಂತಕ್ಕಂಥ ಒಪ್ಕೊಂಡಿದೆ. ಇದಕ್ಕಿಂತ ವಿಶೇಷ ಅಂತಂದರೆ, ಒಂದು ರಾಷ್ಟ್ರದಲ್ಲಿ ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದು ಅಂಗೀಕಾರ ಆಗಬೇಕು. 1/4/2004 ಕೇಂದ್ರ ಸರ್ಕಾರ ಜಾರಿ ತರುತ್ತೆ, 1/4/2006 ರಾಜ್ಯ ಸರ್ಕಾರ ಜಾರಿ ತರುತ್ತೆ. ಆದ್ರೆ ದುರ್ದೈವ ಏನಂದರೆ, ಇದು ಸೆಪ್ಟೆಂಬರ್ 2013 ಸೆಪ್ಟೆಂಬರ್ 2013ರಲ್ಲಿ ಇದು ಅಮೆಂಡ್ಮೆಂಟ್ ಆಗುತ್ತೆ. ಯಾವುದು NPS ಅಂತಕ್ಕಂಥದ್ದು 2013ರಲ್ಲಿ ಅಮೆಂಡ್ಮೆಂಟ್ ಆದಮೇಲೆ, ಅಂದರೆ ಈ ರಾಷ್ಟ್ರದಲ್ಲಿ ಒಂದು ಕಾಯ್ದೆ ಆಗೋದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಅದು ಈ ಕರಾಳ NPS ಯೋಜನೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದ್ರೆ, ಅಮೆಂಡ್ಮೆಂಟ್ ಆಗದಂಗೆ ಜಾರಿಗೆ ತಂದಿರತಕ್ಕಂಥ ಉದ್ದೇಶದಿಂದ ಇದು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರದ್ದುಪಡಿಸಲಿಕ್ಕೆ ಅವಕಾಶ ಇದೆ. ಇದೇನು ಯಾವುದೇ ಸಂವಿಧಾನವನ್ನೇ ನಾವು 121 140 ಬಾರಿ ತಿದ್ದುಪಡಿ ಮಾಡಿದ್ದೀವಿ. ಒಂದು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದ್ದಾಗ ಸರ್ಕಾರಿ ನೌಕರಿ ಮಾರಕವಾಗಿರ್ತಕ್ಕಂಥ ಯೋಜನೆಯನ್ನು ಬದಲಾವಣೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಇದೇನಂದ್ರೆ ಕಾರ್ಪೊರೇಟ್ ಕಂಪ್ನಿಗಳ ಒಂದು ಕುಮ್ಮಕ್ಕಿನಿಂದ ನಡೀತಕ್ಕಂಥ ಒಂದು ಯೋಜನೆ ಇದು. ಈ UTI, LIC, SBI ಅಂತ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಲ್ಲಿದೆಯಲ್ಲ, ಆ ಶೇರುಗಳು 33% ಶೇರು ಇನ್ವೆಸ್ಟ್ ಆಗಿದೆ. ಆ ಷೇರು ಬಂಡವಾಳಗಳಿಗೆ ನಮ್ಮ ದುಡ್ಡನ್ನು ತಗೊಂಡೋಗಿ, ಅಂದರೆ ಸರ್ಕಾರಿ ನೌಕರ ವೇತನದಿಂದ 10% ನಾವು ಈಸಿಯಾಗಿ ತೊಗೋಬೋದು ಅಂತಕ್ಕಂಥ ಮಾಹಿತಿ ಸರ್ಕಾರಗಳಿಗಿರೋದ್ರಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನಮಗೆ ವಿಶ್ವಾಸ ಇದೆ, ನಮ್ಮ NMOPSನ ರಾಷ್ಟ್ರೀಯ ಹೋರಾಟವನ್ನು ಪರಿಗಣಿಸಿ ಕೇಂದ್ರ ಸರ್ಕಾರನೂ ಕೂಡ ಇದನ್ನು ರದ್ದುಪಡಿಸಬೇಕು ಅಂತಕ್ಕಂಥದ್ದು ತಮ್ಮ ವಾಹಿನಿ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಸರ್. ಎಸ್ ಸರ್, ಈಗ ಒಂದು ವೇಳೆ ನೀವು ನಿಮ್ಮ ಒಂದು ಬೇಡಿಕೆ ಏನಿದೆ, OPS ಅನ್ನುವಂಥ ಬೇಡಿಕೆ ಏನಿದೆ, ಅದರ ಬದಲಾಗಿ ಪರ್ಯಾಯ ವ್ಯವಸ್ಥೆ ಏನಾದರೂ ಅದ್ರ ಬಗ್ಗೆ ಮನವಿ ಮಾಡಬಹುದಾ? OPS ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿದಾಗ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ ಅಂತ. ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಏನು ನಮ್ಮ ಬೇಡಿಕೆ ಇದೆ, ಮೂಲ ಬೇಡಿಕೆ ಏನೇನಿದೆ ಅದು NPS ಅನ್ನು ತೆಗೆದನ್ನು OPS ಮಾಡಬೇಕು ಅಂತಲೇ ಹೊರತು
ಅದರಲ್ಲಿ ಯಾವುದೇ ಪರ್ಯಾಯ ಹೈಬ್ರಿಡ್ ಇವುಗಳನ್ನು ಒಪ್ಪುವಂಥ ಪ್ರಶ್ನೆ ಇಲ್ಲ. ಆದರೆ ನಮಗೆ ಇವತ್ತು NPS ನೌಕರರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಡೀ ರಾಜ್ಯದಲ್ಲಿರ್ತಕ್ಕಂಥ NPS ನೌಕರರು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ದಳ್ಳಾಳಿಗಳು ಉಟ್ಕೊಂಡಿದ್ದಾರೆ. ಈ ದಳ್ಳಾಳಿಗಳು ನಮ್ಮ ಕಡೆ, ನಾನು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವನು. ನಮ್ಮ ಕಡೆ ಶಿರೋಳ್ಕೊಪ್ಪ ಅಂತ ಒಂದು ಊರಿದೆ. ಆ ಊರಲ್ಲಿ ಯಾವಾಗಲೂ ಎತ್ತಿನ ಜಾತ್ರೆ ನಡೆಯುತ್ತೆ. ಈ ಎತ್ತಿನ ಜಾತ್ರೆ ಅಥವಾ ವ್ಯಾಪಾರ ನಡೆಯುತ್ತೆ. ಅಲ್ಲಿ ಈ ಟವಲ್ ಹಾಕ್ಕೊಂಡ್ಬಿಟ್ಟು ಎತ್ತಿಗೆ ರೇಟನ್ನು ಫಿಕ್ಸ್ ಮಾಡ್ತಾರೆ. ಅದು ಇತ್ತು, ಇವಾಗ ಇದೆಯಲ್ಲೋ ಗೊತ್ತಿಲ್ಲ, ನಾನು ನೋಡಿಲ್ಲ. ಈ ಥರದವ್ರು ಒಂದಿಷ್ಟು ಜನ ಇವತ್ತು ಇದಾಗಿದ್ದಾರೆ. ಇದನ್ನು NPS ನೌಕರರು ಅರ್ಥ ಮಾಡ್ಕೊಳ್ಬೇಕು. ಈ ದಳ್ಳಾಳಿಗಳಿಗೆ ಏನು ಇದಿರುವಂಥದ್ದು ಅಂದರೆ, ಏನೋ ಒಂದು ಮಾಡಿ ಅದರ ಕ್ರೆಡಿಟ್ ನಾವು ತಗೊಳ್ಬೇಕು ಅನ್ನುವಂಥದ್ದು. ಇದರಲ್ಲಿ ಭಾಳ ದೊಡ್ಡ ಅನ್ಯಾಯ ಆಗ್ತಕ್ಕಂಥದ್ದು NPS ನೌಕರರಿಗೆ ಮತ್ತು NPS ಹೋರಾಟಕ್ಕೆ. ಮತ್ತು ಇದು ಭಾಳ ಇತಿಹಾಸದಲ್ಲಿ ದಾಖಲಾಗಬಹುದಾದಂಥ ಭಾಳ ದೊಡ್ಡ ಪ್ರಮಾದ ಆಗಿ ಮುಂದುವರಿಯುತ್ತೆ. ಆದ್ದರಿಂದ ಈ ದಳ್ಳಾಳಿಗಳ ವಿಚಾರದಲ್ಲಿ ಹುಷಾರಾಗಿರಬೇಕು. NPS ನೌಕರ ಸಂಘ ಈ ಹೋರಾಟವನ್ನು ಹುಟ್ಟಾಕಿರುವಂಥದ್ದು. NPS ನೌಕರ ಸಂಘದ ನಿಲುವು ಏನಿದೆ ಅಂತ ಹೇಳಿದ್ರೆ, ಅಚಲವಾದಂಥ ನಿಲುವು ಏನಿದೆ ಅಂತಂದರೆ, NPS ಅನ್ನು ತೆಗೆದು OPS ಅನ್ನು ಜಾರಿ ಮಾಡಬೇಕು ಅನ್ನುವಂಥದ್ದು ಒಂದೇ ವಿಚಾರ. ಹಳೆ ಪಿಂಚಣಿಗೆ ಮರಳಿ ಬರಬೇಕು ಅನ್ನುವಂಥದ್ದು ವಿಚಾರವೇ ಹೊರತು ಯಾವುದೇ ಹೈಬ್ರಿಡ್, ಯಾವುದೇ ಬದಲಾವಣೆ ಹಿಂಗೆ ಮಾಡಿದ್ರಾಗುತ್ತೆ ಹಂಗೆ ಮಾಡಿದ್ರಾಗುತ್ತೆ ನೋ, ಆ ವಿಚಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಗೆ NPS ನೌಕರರ ಸಹಮತ ಇಲ್ಲ. NPS ನೌಕರರು ಇದರಲ್ಲಿ ವಿಚಾರ ಗಟ್ಟಿಯಾದಂಥ ನಿಲುವನ್ನು ಹೊಂದಿರಬೇಕು. ಅವರಲ್ಲಿ ಈ ಥರದ ವಿಷ ಬೀಜವನ್ನು ಬಿತ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಅದಕ್ಕೆ ಯಾರನ್ನು ಕೂಡ ಕಿವಿ ಕೊಡದೆ NPS ನೌಕರ ಸಂಘದ ಅಚಲವಾದ ನಂಬಿಕೆಯೊಂದಿಗೆ ಮುಂದುವರಿಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು NPS ನೌಕರಲ್ಲಿ ಮಾಡ್ಕೊತೇನೆ. ಹಾಗೆಯೇ ಸರ್ಕಾರದ ಜೊತೆಗೆ ನಾವು ಮಾತಾಡಿರುವಂಥದ್ದು, ಈ ಸರ್ಕಾರ ಜಾರಿ ಬರೋಕ್ಕಿಂತ ಮುಂಚೆನೇ ಚಂದ್ರಶೇಖರ್ ಅವರು ಅದನ್ನು ಪ್ರಸ್ತಾಪ ಮಾಡಿದ್ರು. ನಾವು 3-4 ಮೀಟಿಂಗ್ಗಳನ್ನು ನಾವು ಹಿಂದೆ ರಾಷ್ಟ್ರೀಯ ಲೀಡರ್ಸನ್ನು ಸೇರಿದಂತೆ, ಏನು ಸುರ್ಜೇವಾಲಾ ಅವರು, ರಣದೀಪ್ ಸುರ್ಜೇವಾಲಾ ಅವರೊಂದು ಸೇರಿದಂತೆ ಇವತ್ತಿನ ನಾವು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಮತ್ತು ಗೃಹ ಮಂತ್ರಿಗಳ ಜೊತೆಗೆ ಆಡಿದಂಥ ಮಾತು ಏನು ಅಂತಂದರೆ, ನಮಗೆ OPS ಅನ್ನು ಜಾರಿ ಮಾಡಿ ಕೊಡಬೇಕು. ಅಂದರೆ ಸರ್ಕಾರಿ ನೌಕರರಿಗೆ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂಥವರಿಗೆ, ಹಾಗೆಯೇ ನಿಗಮ ಮಂಡಳಿಯಲ್ಲಿ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ 1/4/2006 ಹಿಂದೆ ಯಾವ ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಯನ್ನು ಮರಳಿ ತರಬೇಕು ಅನ್ನುವಂಥ ಏಕೈಕ ಬೇಡಿಕೆ. ಆ ಏಕೈಕ ಬೇಡಿಕೆಯೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಮುಂದುವರಿಯುತ್ತೆ. ಆದ್ದರಿಂದ ಇದರಲ್ಲಿ ಯಾವುದೇ ಥರದ ಬದಲಾವಣೆಗಳಿಗೆ, ಯಾವುದೇ ಥರದ ವಿಚಾರಗಳಿಗೆ ಅವಕಾಶಗಳು ಇಲ್ಲ. ಆಮೇಲೆ ಇದು ಅಚಲವಾದಂಥ ನಿರ್ಧಾರ ಆಗಿದೆ. ನಿಮ್ಮಲ್ಲಿ ಒಗ್ಗಟ್ಟು ಇದೆಯಾ? 100ಕ್ಕೆ 100 ಒಗ್ಗಟ್ಟು ನೌಕರರಲ್ಲಿ ಇದೆ. ಈಗ ಈ ವ್ಯವಸ್ಥೆಗಳಲ್ಲಿ ಕೆಲವು ಲೋಪದೋಷಗಳು ಸಣ್ಣ ಪುಟ್ಟವು ಇರ್ತಕ್ಕಂಥದ್ದನ್ನ ತಾವು ಗಮನಿಸಿದೆ. ಅದನ್ನೇನು ಇಲ್ಲ ಅಂತ ಹೇಳೋದಕ್ಕೆ ನಾವು ಸಾಧ್ಯ ಇಲ್ಲ. ಆದರೆ ನಮ್ಮ ನಿಲುವು, ನಮ್ಮ ಒಗ್ಗಟ್ಟು ಇಲ್ಲ ಅಂದ್ರೆ ಅದು ಸರ್ಕಾರಕ್ಕೆ ಪ್ಲಸ್ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಸರ್ಕಾರ ಆ ಥರದ ಏನು ಇದನ್ನ ಒಂದು ಸಣ್ಣತನಗಳನ್ನು, ಯಾರದೇ ಸಣ್ಣತನಗಳನ್ನು ಬಳಸ್ಕೊಳ್ಳುತ್ತೆ ಅನ್ನುವಂಥ ವಿಚಾರದಲ್ಲಿ ನನ್ನ ನಂಬಿಕೆ ಇಲ್ಲ. ಇದೊಂದು ಸರ್ಕಾರ, ಪ್ರಬುದ್ಧವಾದಂಥ ಸರ್ಕಾರ ಇದೆ. ಇವುಗಳನ್ನೆಲ್ಲ ಪರಿಗಣಿಸೇನೆ ಅವರು ನಮ್ಮೊಂದಿಗೆ ಮೂವ್ ಆಗಿದ್ದಾರೆ. ನಾವು ಅವ್ರ ಜೊತೆಗೆ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದೀವಿ. ಆದ್ದರಿಂದ ಅಂತಿಮವಾಗಿ NPS ನೌಕರ ಸಂಘ ಹೋರಾಟದ ಸಂಘಟನೆ ಇದೆ. ಇದು 10 ವರ್ಷದಿಂದ ಎಲ್ಲ ಸರ್ಕಾರಗಳ ವಿರುದ್ಧನೂ ಹೋರಾಟ ಮಾಡಿದೆ. ಈ ಇಶ್ಯೂ ಬೇಸ್ಡ್ ನಾವು ಹೋರಾಟ ಮಾಡಿರುವಂಥವ್ರು. ಆದ್ದರಿಂದ ನಾವು ನಮ್ಮ ಸಂಘಟನೆ ಮೇಲೆ ಹೆಚ್ಚಿನ ನಂಬಿಕೆಯನ್ನು, NPS ನೌಕರರಿಗೆ NPS ನೌಕರ ಸಂಘಟನೆ ಮೇಲೆ ನಂಬಿಕೆ ಇದೆ, NPS ನೌಕರ ಸಂಘಟನೆಗೆ ನೌಕರರ ಮೇಲೆ ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಪರಸ್ಪರ ನಂಬಿಕೆಗಳೊಂದಿಗೆ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಯಾವುದೇ ಆತಂಕಗಳು ನಮಗಿಲ್ಲ. ಆ ಥರದ ಆತಂಕಗಳು ಸರ್ಕಾರ ಬಳಸ್ಕೊಳ್ಳುತ್ತೆ ಅನ್ನುವಂಥ ಆತಂಕ ನಮಗೆ ಇಲ್ಲ. ಆದ್ರೆ ನಾನು ಕೇಳ್ಪಟ್ಟೆ, ಯಾಕಂದ್ರೆ ಒಗ್ಗಟ್ಟು ಇಲ್ಲ ಅನ್ನೋದು ನಿಮ್ಮ ಸಂಘಟನೆಯಲ್ಲಿ ಅಂತ ನನಗೆ ಕಿವಿಯಲ್ಲಿ ಬಿತ್ತು. ಹಂಗಾಗಿ ಏನಂದರೆ 2006ರಲ್ಲಿ ಯೋಜನೆ ಜಾರಿಗೆ ಬಂದಾಗಿಂದನೂ 2015ರವರೆಗೂ ಯಾವ ಸಂಘಟನೆ ಕೂಡ NPS ವಿರುದ್ಧ ಧ್ವನಿ ಎತ್ತಿರಲಿಲ್ಲ. ಆಲ್ ಇಂಡಿಯಾ ಫೆಡರೇಷನ್ಗಳು ಬಿಟ್ಟರೆ. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಅಂತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿ ಇಡೀ ರಾಜ್ಯದ ಮೂಲೆಯನ್ನು ತಿರುಗಿ ಆ ಸಂಘಟನೆ ಹುಟ್ಕೊಂಡಿರೋದು OPSಗಾಗಿ ಅಷ್ಟೇ. ಈಗ ನಾವು ಹಳ್ಳಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತೀವಿ, ಏನಂದ್ರೆ ಎರಕನರ ಜೊತೆ ನೆರ್ಕನರು ಅಂತ. ಅಂದರೆ ಅರ್ಥ ಏನಪ್ಪ ಅಂದರೆ, ಯಾರೋ ಒಂದು ಸಂಘಟನೆ ಕಟ್ಟಿ ಬೆಳೆಸಿ ಆ ಸಂಘಟನೆ ಹೋರಾಟ ಮಾಡಿ ಆ ವಿಷಯವನ್ನು ಬೇಸ್ಮೆಟ್ಟಿಂದ ಹಿಡ್ಕೊಂಡು ಕೊನೆ ಹಂತದವರೆಗೂ ತಂದು ಅದನ್ನು ಇನ್ನೇನು ವಿಷಯ ಅದು ಸಾಲು ಆಗುತ್ತೆ ಅಂತ ಬಂದಂಥ ಸಂದರ್ಭದಲ್ಲಿ ಬೇರೆಯವರೆಲ್ಲ ಪತ್ರಿಕಾ ಹೇಳಿಕೆ ಮೂಲಕ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಬಿಂಬಿಸೋದ್ರ ಮೂಲಕ ನಾವು NPS ಪರವಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ. ಪದೇ ನಾವು ಸಾಕಷ್ಟು ಸಂಘಟನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಏನಂದರೆ
ಪ್ರಣಾಳಿಕೆಯಲ್ಲಿ ಸರ್ಕಾರ ಘೋಷಣೆ ಮಾಡಿದೆ, ಆ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರೆ ಜಾರಿ ತರಬೇಕು ಅಂತ ನಾವು ಒತ್ತಾಯಿಸ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಹಾಗಾದ್ರೆ ಪ್ರಣಾಳಿಕೆಯಲ್ಲಿ ಜಾರಿ ಬರಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಸಂಘಟನೆ ಯಾವುದು ನಾವು ಅರ್ಥ ಮಾಡ್ಕೋಬೇಕಲ್ವಾ? ಈಗ ಯಾರ್ದೋ ಮಗನಿಗೆ ನಾನಪ್ಪ ಅಂತ ಹೇಳಿದ್ರೆ ನಾನು ಅಪ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಏನದು ಜೀನ್ಸ್ ಅದರಲ್ಲಿ ಇರಬೇಕು. ನನ್ನ ಜೀನ್ಸ್ ಇತ್ತಂದ್ರೆ ನನ್ನ DNA ಇತ್ತಂದ್ರೆ ನಾನು ಅದಕ್ಕೆ ಅಪ್ಪ ಅನ್ಬೇಕು. ಯಾವುದೋ ಒಂದು ಸಂಘಟನೆ ಮಾಡಿರ್ತಕ್ಕಂಥ ಕೆಲಸನ ನಾವು ಮಾಡಿದ್ವಿ ಅಂತ ಹೇಳ್ಕೊಳಕ್ಕಿಂತ ನನ್ನ ಕಾಂಟ್ರಿಬ್ಯೂಷನ್ ಏನದರಲ್ಲಿ? ನಾನು ಹೋರಾಟ ಮಾಡಿದ್ದೀನಾ, ಮನವಿ ಕೊಟ್ಟಿದ್ದೀನಾ, ಸರ್ಕಾರ ಎಲ್ಲ ಕ್ರೆಡಿಟ್ ವಾರ್ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಕ್ರೆಡಿಟ್ ವಾರ್ಕ್ಕಿಂತ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸರ್. ಈ ರಾಜ್ಯದಲ್ಲಿ ಸಮಸ್ತ ಸರ್ಕಾರಿ ನೌಕರರಿಗೆ ನ್ಯಾಯ ಒದಗಿಸಬೇಕಾಗಿರ್ತಕ್ಕಂಥ ಒಂದು ಸಂಘಟನೆ ಯಾವುದೋ ಒಬ್ಬ ಕ್ಷುಲ್ಲಕ ಮನಸ್ಸಿನ ವ್ಯಕ್ತಿ ಕೈಯಲ್ಲಿ ಇವತ್ತು ಸಿಕ್ಕಿದೆ. ಇದು ಒಂದೇ NPS ಅಷ್ಟೇ ಅಲ್ಲ. ನಿಮ್ಗೆ ರೀಸೆಂಟ್ ಆಗಿ ನಾನು ಇಡೀ ರಾಜ್ಯದ ಟೀಚರ್ಸ್ ಅಸೋಸಿಯೇಷನ್ ರೆಪ್ರೆಸೆಂಟ್ ಮಾಡ್ತೀನಿ, ಈ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರು. ನಮ್ಮಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟದ ಒಂದು ಡಿಸಿಷನ್ ಬಂತು, TET ಕಂಪಲ್ಸರಿ ಮಾಡಿದ್ರು. ನಾವೆಲ್ಲ ಸುಮಾರು ಒಂದು 5-6 ತಿಂಗಳದಾಗ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಮಧು ಬಂಗಾರಪ್ಪರವ್ರ ಸರ್ಕಾರದಿಂದ ಈ ಪ್ರೈಮರಿ ಸ್ಕೂಲ್ ಟೀಚರ್ಸಿಗೆ 8-10 ವರ್ಷದ ಇಶ್ಯೂಗಳನ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ. ಏನಪ್ಪ ಟೀಚರ್ಸ್ ಅಸೋಸಿಯೇಷನ್ ಏನೋ ಕೆಲಸ ಮಾಡ್ತೈತಿ ಅಂತೇಳಿ ಸುಮ್ಮನೆ ಸದಸ್ಯರ ದುಡ್ಡನ್ನು ಹಾಳು ಮಾಡಲಿಕ್ಕೆ ಕ್ಯಾಬಿನೆಟಿಗೆ ತಂದು TET ಎಕ್ಸಾಮ್ಷನ್ ಮಾಡ್ತೀವಿ ನಾವು. ಆಲ್ರೆಡಿ ಪ್ರಮೋಷನ್ ನಡ್ಲಿಕ್ಕತ್ತಾವ. ಇವನ್ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರದಲ್ಲಿ ಕೂಡ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಕೂಡ ಇದಕ್ಕೊಂದು ಕಾನೂನು ರೂಪಿಸ್ಲಿಕ್ಕತ್ತೈತಿ. ಈ ಮಧ್ಯದೊಳಗೆ ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ ಅಂತ ಸುಮ್ಮನೆ ಈ ರೀತಿಯಾಗಿ ದಯಮಾಡಿ ನಿಮ್ಮ ಮೂಲಕ ಬಹಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದೀರಿ ಸರ್. ಈ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಲ್ಲಿ, ಶಿಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ, ಹಿಂದೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬಂದು ಬೃಂದಾವನ ಅಂತಕ್ಕಂಥ ಮಾತುಗಳನ್ನು ಯಾರು ಆಡ್ತಾರ? ಇವತ್ತು NPS ವಿಷಯದಲ್ಲಿ ಶಾಂತಾರಾಮ್ ಅವರ ನೇತೃತ್ವದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದಾರ. ಈ ರಾಜ್ಯದ NPS ನೌಕರರು ಅರ್ಥ ಮಾಡ್ಕೋಬೇಕು, ಶಿಕ್ಷಕರು ಅಷ್ಟೇ, ಬೇರೆ ಬೇರೆ ಇಲಾಖೆಯವರು ಅಷ್ಟೇ. ಏನಾಗಿದೆ ಇವತ್ತು, ವೇದಿಕೆ ಮೇಲೆ ಭಾಷಣ ಮಾಡೋದೇ ಬೇರೆ, ಹಿಂದೆ ಅವ್ರು ನಡೆಸ್ತಕ್ಕಂಥ ಕೃತ್ಯಗಳೇ ಬೇರೆ. ಅಂಥವ್ರನ್ನ ಈ ರಾಜ್ಯದ NPS ನೌಕರ ಸಂಘಟನೆ, ಶಿಕ್ಷಕರ ಸಂಘಟನೆ ಬಹಳ ಪ್ರಬಲವಾಗಿ ವಿರೋಧ ಮಾಡ್ತದೆ. ಇವತ್ತು ಕೆಲವೊಂದಿಷ್ಟು ವ್ಯವಸ್ಥೆಗಳಾಗಿದ್ದಾವೆ ಸರ್, ಎಲ್ಲ ವ್ಯವಸ್ಥೆಗಳಿದ್ದಂತೆಯೇ ಈ ಒಂದು ನೌಕರ ಸಂಘಟನೆ ವ್ಯವಸ್ಥೆ ಇದೆ. ಆದರೆ ಯಾರು ಕೂಡ ಸರ್ಕಾರಿ ನೌಕರರಾಗಿರ್ಬೋದು, ಶಿಕ್ಷಕರು, NPS ನೌಕರರು, ಇವತ್ತು ನಾವು ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಯಾರು ನಿಮಗೆ ನಿಮ್ಮ ತಾಯಿ ಸಂಘಟನೆ ಅದು NPS ಸಂಘಟನೆ ಅಂದರೆ ಇಡೀ NPS ಅನ್ನ ಹೊಡೆದೋಡಿಸ್ಲಿಕ್ಕೆ ಹುಟ್ಟಿಕೊಂಡಿರ್ತಕ್ಕಂಥ ಸಂಘಟನೆ. 14 ದಿನ ಇವರು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ರ ಅದಕ್ಕೆ ಎಷ್ಟು ಕುಚೋದ್ಯದ ಮಾತುಗಳನ್ನು ಆಡಿದಾರೆ ಅನ್ನೋದನ್ನ ಪ್ರತಿಯೊಬ್ಬ NPS ನೌಕರ ಇವತ್ತು ತಮ್ಮ ಹೃದಯವನ್ನು ಮುಟ್ಟಿ ಕೇಳ್ಕೋಬೇಕು. ನಿಜವಾಗ್ಲೂ ಪ್ರಾಮಾಣಿಕ ಹೋರಾಟಗಾರರಿಗೆ ಶಕ್ತಿ ತುಂಬಬೇಕು. ನಿಮ್ಗೆ ಒಂದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್, ಅನಾದಿ ಕಾಲದಿಂದಲೂ ಸ್ವಾತಂತ್ರ್ಯ ಹೋರಾಟದಿಂದಲೂ ಕೂಡ ಈ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮರ ಮಧ್ಯೆ ಕೂಡ ಬಹಳಷ್ಟು ಯಾರ್ಯಾರಿದ್ರು ನಿಮಗೆ ಗೊತ್ತೈತಿ. ಹಂಗೆ ಈ ರಾಜ್ಯದಲ್ಲಿ ಹಲವಾರು ಜನ ಇದ್ದಾರೆ, ಆದ್ರೆ ಈ ದೇಶಕ್ಕೆ ಸ್ವತಂತ್ರ ಸಿಗ್ಲಿಲ್ವಾ? ಅಂತಹ ಹೋರಾಟಗಾರರು ಇವತ್ತು ಇದ್ದೀವಿ, ಮುಂದೂ ಇರ್ತೀವಿ. NPS ನೌಕರ ಸಂಘಟನೆ, NPS ಸಂಘಟನೆ ನೌಕರರಿಗೆ ನ್ಯಾಯ ಕೊಡಿಸ್ತದೆ. ಉಳಿದ ಸಂಘಟನೆಗಳು ಕೂಡ ಜಾಗೃತ ಆಗ್ಬೇಕು. ಇವತ್ತು ಧ್ವನಿಯನ್ನ ಎತ್ತತಕ್ಕಂಥ ಶಕ್ತಿಯನ್ನ ಮಾಡಬೇಕು. ಇವತ್ತು ಧ್ವನಿಯನ್ನ ಯಾರ್ಯಾರ ನೀವು ಧ್ವನಿ ಎತ್ತಿದ್ರೆ ಅವ್ರನ್ನ ಅಮಾನತು ಮಾಡಿಸ್ತಕ್ಕಂಥದ್ದು, ಇಂಥ ಹಲವಾರು ಚಟುವಟಿಕೆಗಳು ನಡೆಯಕತ್ತೋ ಅವ್ನು ಭಾಳ ಗಟ್ಟಿಯಾಗಿ ನಾವು ಎದುರಿಸಲಿಕ್ಕೆ ಸಿದ್ಧಿದ್ದೇವೆ. ಈ ರಾಜ್ಯದ ಸರ್ಕಾರದ ಮೇಲೆ ನಂಬಿಕೆ ಇದೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವತ್ತು 55-60 ಸಾವಿರ ಕೋಟಿ ಅಂತ ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ಶ್ರೀಸಾಮಾನ್ಯನ ತಲುಪಲಿಕ್ಕತ್ತಾರ. ಅಂಥದ್ರಲ್ಲಿ ಸರ್ಕಾರಿ ನೌಕರರ ಬಗ್ಗೆ ಅವ್ರಿಗೂ ಕೂಡ ಅಪಾರವಾದ ಪ್ರೀತಿ ಇದೆ. ಅವ್ರು NPS ಅನ್ನು ರದ್ದುಗೊಳಿಸಬೇಕು ಅಂತಕ್ಕಂಥ ಒತ್ತಾಯ ಜೊತೆಗೆ ಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ ಸರ್, ಸ್ಪಷ್ಟವಾಗಿ. ಎಸ್ ಶಾಂತರಾಮ ಸರ್, ಈಗ ಮುಂದಿನ ಹೋರಾಟದ ಹಾದಿ ಹೇಗಿರುತ್ತೆ? ಈಗ ಭಾಳ ಮುಖ್ಯವಾಗಿ ಸರ್ಕಾರ ನಮಗೇನು ಮಾತನ್ನು ಕೊಟ್ಟಿತ್ತೋ ಆ ಮಾತಿನಿಂದ ಇವತ್ತಿನವರೆಗೂ ಹಿಂಸರ್ದಿಲ್ಲ. ಡಿಲೇ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಡಿಲೇ ಕಂಡನೆನ್ಸ್ ಕೇಳ್ತಾ ಇದ್ದೀವಿ, ಬೇಗ ನೀವು ಮಾಡಿಕೊಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದೀವಿ. ಅದ್ರ ಹೊರತಾಗಿ ಯಾವುದಾದ್ರೂ ಅಪಸ್ವರಗಳು ಅಥವಾ ಬೇರೆ ಥರದ್ದು ಬಂದಂಥ ಸಂದರ್ಭದಲ್ಲಿ ಸಂಘಟನೆ ವೇದಿಕೆಯಲ್ಲಿಟ್ಟು ಆ ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಹೋರಾಟಕ್ಕೆ ನಾವು ಯಾವಾಗಲೂ ಹೋರಾಟದ ಸಂಘಟನೆನೇ ಇದು. ಇದರ ಹುಟ್ಟನೇ ಹೋರಾಟ, ಇದರ ಎಂಡೂ ಕೂಡ ಹೋರಾಟನೇ ಆಗಿರ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ಅಂತಿಮವಾಗಿ ಪ್ರತಿಯೊಬ್ಬ NPS ನೌಕರನಿಗೆ ನ್ಯಾಯ ಒದಗಿಸಿಕೊಡುವವರೆಗೂ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ವಿರಮಿಸೋದಿಲ್ಲ. ಅದು ತನ್ನ ಕೆಲಸದಲ್ಲಿ ನಿರಂತರವಾಗಿ ಚಟುವಟಿಕೆಯಲ್ಲಿ ಇರ್ತದೆ. ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿಯವರ ಮೇಲೆ ಮತ್ತು ಉಪಮುಖ್ಯಮಂತ್ರಿಯವರ ಮೇಲೆ ಸಂಪೂರ್ಣ ಸಚಿವ ಸಂಪುಟದ ಮೇಲೆ ನಮಗೆ ವಿಶ್ವಾಸ ಇದೆ.
NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿಗೊಳಿಸ್ತಾರೆ ಅನ್ನುವಂಥದ್ದು. ನಾವು ಆದಷ್ಟು ಬೇಗ ಮಾಡಿ ಅನ್ನುವಂಥ ಒತ್ತಾಯ ಅಷ್ಟೇ ಮಾಡ್ತಾ ಇದ್ದೇವೆ. ಹಿಂಸರ್ದಿರ್ತಾರೆ ಅನ್ನುವಂಥ ವಿಚಾರಗಳನ್ನು ನಿಮ್ಮ ವಾಹಿನಿಗಳ ಮೂಲಕ ಆಗಲಿ, ಯಾವುದೇ ವಾಹಿನಿಗಳ ಮೂಲಕ ಆಗಲಿ ಮಾತಾಡಿದಂಥ, ಈ ವಿಷಯಕ್ಕೆ ಮಾತಾಡಿದಂಥ ಯಾವುದೇ ಒಬ್ಬ ಸರ್ಕಾರದ ಪ್ರತಿನಿಧಿ NPS ಅನ್ನು ರದ್ದುಗೊಳಿಸೋದ್ರಿಂದ ನಾವು ಹಿಂದೆ ಸರಿದಿದ್ದೀವಿ ಅನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವು ಈ ವಿಚಾರವನ್ನು ಮುಂದೆ ಎತ್ಕೊತೀವಿ. ಅಂಥ ಸಂದರ್ಭಗಳು ಬರೋದಿಲ್ಲ ಅನ್ನುವಂಥ ವಿಶ್ವಾಸ, ಅಚಲವಾದಂಥ ವಿಶ್ವಾಸ ನಮಗಿದೆ. ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರ ಸಂಘ ಹೋರಾಟದ ಸಂಘಟನೆ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಎಸ್ ಸಿದ್ದಪ್ಪ ಸರ್, ಒಂದು ವೇಳೆ ಸರ್ಕಾರ ನಿಮ್ಮ ಮಾತಿಗೆ ಬಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತ್ರೆ ಆಗುವಂಥ ಸಮಸ್ಯೆಗಳು ಕಣ್ಮುಂದೆ ಕಾಣುತ್ತೆ. ಸೊ ಹಂಗೆ ಆಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಸರ್? ಈಗಾಗಲೇ ಸರ್ಕಾರ ಭರವಸೆ ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಂಥ ಹಿಂದಿನ ಸರ್ಕಾರದಲ್ಲೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಏನು ಪ್ರಣಾಳಿಕೆಯಲ್ಲಿರ್ತಕ್ಕಂಥ 99% ಭಾಗವನ್ನು ಈಡೇರಿಸಿದ್ದಾರೆ. ಇವತ್ತು ಕೂಡ ಪ್ರಣಾಳಿಕೆಯಲ್ಲಿ ನಮ್ಮದು 6ನೇ ಬೇಡಿಕೆಯಾಗಿದೆ. ಆ 6ನೇ ಬೇಡಿಕೆಯಾಗಿ ಸರ್ಕಾರ ಈಡೇರಿಸುತ್ತೆ ಅಂತಕ್ಕಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ ಹೊಂದಿದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇಷ್ಟು 2-3 ಬಾರಿ ಸಭೆ ಆದರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ, ನಾನು ಖಂಡಿತವಾಗಿ ಈಡೇರಿಸ್ಕೊಡ್ತೀನಿ ಅಂತಕ್ಕಂಥ ಭರವಸೆ ನೀಡಿದ್ದಾರೆ. ಆ ಭರವಸೆಯಿಂದ ನಾವು ಸರ್ಕಾರದ ಜೊತೆ ನಾವು ಕೂಡ ಇವತ್ತೆಲ್ಲ ನಾಳೆ ಮಾಡುತ್ತೆ ಅಂತ ಇದ್ದೀವಿ. ಒಂದು ವೇಳೆ ನಾವು ಏನಾದ್ರು ಸರ್ಕಾರ ನಮ್ಮ ಬೇಡಿಕೆಗೆ ಶೀಘ್ರವಾಗಿ ಸ್ಪಂದಿಸ್ಬೇಕಂತಕ್ಕಂಥ ಅಭಿಪ್ರಾಯ ಇದೆ, ಆ ಸ್ಪಂದಿಸ್ತಾ ಇದ್ದರೆ ಅಥವಾ ಏನು ನೀವೇನು ಹೇಳಿದ್ರಿ ಸಂಘಟನೆಗಳ ಮಧ್ಯೆ ಈಗ ಸರ್ಕಾರ ಯಾವತ್ತೋ ಇದನ್ನು ಮಾಡಿಬಿಡ್ತಿತ್ತು. ನಮ್ಮ ನುಗ್ಲಿಯವ್ರು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಬಂದು 1 ತಿಂಗಳಲ್ಲೇ ಎಲ್ಲ ರಾಜ್ಯಗಳಲ್ಲೂ ಕೂಡ NPS ಅನ್ನು ಮಾಡಿದ್ದಾರೆ. ನಮ್ಮ ಛತ್ತೀಸ್ಗಢ, ಹಿಮಾಚಲ್ ಪ್ರದೇಶ ಇವೆಲ್ಲ ಇಲ್ಲೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಆದರೆ ಕೆಲವರಿಗೆ ಇದು NPS ರದ್ದಾಗೋದು ಇಷ್ಟ ಇಲ್ಲ. ಕೆಲವು ಸಂಘಟನೆಗಳಿಗೆ ಈ ಇಶ್ಯೂವನ್ನು ಜೀವಂತವಾಗಿ ಇಟ್ಕೊಂಡು ಹೋಗಬೇಕು, ಇದ್ರ ಮೇಲೆ ನಾವು ರಾಜಕಾರಣ ಮಾಡಬೇಕು, ಸಂಘಟನೆಗಳು ಕೆಲಸ ಮಾಡಬೇಕು ಅಂತ ಆರಂಭದಲ್ಲಿ ಅದನ್ನೇ ಕೇಳಿದೆ. ನಿಮ್ಮ ಹೋರಾಟದ ಹಿಂದೆ ಏನಾದರೂ ರಾಜಕೀಯ ಇದೆಯಾ ಅಂತ ಆರಂಭದಲ್ಲಿ ಕೇಳಿದೆ. ಸಂಘಟನೆ ಇದೆ. ಹಾಗಾಗಿ ನಾವೇನಂದ್ರೆ ಅಂತಿಮವಾಗಿ ನಮ್ಮದು ಹೋರಾಟದ ಸಂಘಟನೆ, ಹೋರಾಟದ ಮೂಲಕನೇ ಈ ಇಶ್ಯೂವನ್ನು ಇವತ್ತು ತಾರ್ಕಿಕ ಅಂತ್ಯಕ್ಕೆ ತಂದಿದ್ದೀವಿ. ಸರ್ಕಾರ ತನ್ನ ನಿಲುವಲ್ಲಿ ಏನಾದರೂ ಬದಲಾವಣೆ ಆದರೆ ನಾವು ಮತ್ತೆ ಹೋರಾಟದ ಹಾದಿ ನಡೀತೀವಿ. ಇದು ಸ್ಪಷ್ಟ. ಸರ್ಕಾರದ ನಿಲುವು ಇವತ್ತು ಸಂಘಟನೆ ಪರವಾಗಿದೆ. ಈ OPS ಅನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯಲ್ಲಿ ತೊಡಗಿದೆ. ಅದ್ರ ವಿರುದ್ಧವಾದಂಥ ನಿಲುವುಗಳೇನಾದರೂ ಬಂದಾಗ ಸಂಘಟನೆ ಖಂಡಿತವಾಗಿ ಕೂಡ ಹೋರಾಟದ ಮೂಲಕನೇ ಮತ್ತೆ ನಾವು OPS ಅನ್ನು ಪಡೆಯೋ ಚಂದ್ರಶೇಖರ್ ಸರ್, ಈಗ ಜನಸಾಮಾನ್ಯರ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಕರಿತೀವಿ. ಆದರೆ ಈ ಸರ್ಕಾರಿ ನೌಕರರು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರೋದಿಲ್ಲ, ಜನಸಾಮಾನ್ಯರ ಪರವಾಗಿ ಕೆಲಸವನ್ನು ಮಾಡೋದಿಲ್ಲ, ಇಂಥವ್ರಿಗೆ ಯಾಕೆ OPS ಬೇಕು ಅನ್ನುವಂಥ ಮತ್ತೊಂದು ವಾದ. ಅಲ್ಲ ಸರ್, ನೀವು ಸರ್ಕಾರ ದಯಮಾಡಿ ಕರ್ನಾಟಕ ಸರ್ಕಾರದ ಅಭಿವೃದ್ಧಿಯ ಕೆಲವು ದೃಷ್ಟಿಕೋನಗಳನ್ನು ನೋಡ್ರಿ. ನಮಗೆ ಗೊತ್ತಿದ್ದಂಗೆ ಕರ್ನಾಟಕ ಅಭಿವೃದ್ಧಿಯಲ್ಲಿ ಆಗಿರ್ಬೋದು, GST ಕಲೆಕ್ಷನಲ್ಲಿ ಆಗಿರ್ಬೋದು, ವಿ ಆರ್ ಇನ್ ದ ಟಾಪ್ ಮೋಸ್ಟ್ ಕಂಪೇರ್ ಟು ಅದರ್ ಸ್ಟೇಟ್ಸ್ ಆಫ್ ದಿ ನೇಷನ್. ದೆನ್ ಹೌ ಕ್ಯಾನ್ ಯು ಸೇ ದಟ್ ದ ಎಂಪ್ಲಾಯೀಸ್ ಆರ್ ನಾಟ್ ಡೂಯಿಂಗ್ ವೆರಿ ಗುಡ್ ಜಾಬ್? ಎಲ್ಲೋ 1 or 2% ಇರ್ತಕ್ಕಂಥ ಯು ಕಾಂಟ್ ಕನ್ಸಿಡರ್. ನಾವು ಯಾವುದೇ ಎಕ್ಸಾಮ್ಷನ್ಸನ್ನು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ನಿಮಗೆ ಮೊದಲೇ ಹೇಳಿದೆ, ಈ ರಾಜ್ಯದಲ್ಲಿ 3-4 ಕೋಟಿ ಜನಸಂಖ್ಯೆ ಇದ್ದಾಗ 8 ಲಕ್ಷ ಹುದ್ದೆಗಳು ಮಂಜೂರಾಗಿದ್ದು, ಇವತ್ತು 6.7 ಕೋಟಿ ಜನಸಂಖ್ಯೆ ಇದ್ದಂಥ ಕೆಲಸವನ್ನ ಕೇವಲ 4.5 ಲಕ್ಷ ಸರ್ಕಾರಿ ನೌಕರರು ಮಾಡ್ಲಿಕ್ಕತ್ತೀವಿ ನಾವು. ಒತ್ತಡದ ಮಧ್ಯೆ ಕೂಡ ಈ ರಾಜ್ಯದ ಸರ್ಕಾರಿ ನೌಕರರು ಸರ್ಕಾರದ ಯೋಜನೆಗಳನ್ನು ಅತ್ಯಂತ ಕಾಲಕ್ಕೆ ಬಹಳ ಸ್ಪಷ್ಟವಾಗಿ ಶ್ರೀಸಾಮಾನ್ಯರಿಗೆ ತಲುಪಿಸ್ತಾ ಇದ್ದೀವಿ. ದಯಮಾಡಿ ಮತ್ತು ನಿಮಗೆ ಗೊತ್ತಿರಲಿ, ಇವತ್ತು ಸರ್ಕಾರ ಕೂಡ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಮಟ್ಟದ ಪಾರದರ್ಶಕತೆಯನ್ನು ತರಲಿಕ್ಕೆ ಹೊರಟೈತಿ. ಆ ಕಾರಣಕ್ಕಾಗಿ ಸರ್ಕಾರಿ ನೌಕರರ ಪಾರದರ್ಶಕತೆಯನ್ನು, ಪ್ರಾಮಾಣಿಕತೆಯನ್ನು, ಅವರ ಕರ್ತವ್ಯದ ಬಗ್ಗೆ ಯಾರು ಕೂಡ ಸಂಶಯ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ಬಿಕಾಸ್ ಸರ್ಕಾರ ಎಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ನೋಡಿ, ಜೊತೆ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತರ್ತೈತೆ. ಆ ಎಲ್ಲ ಸಂದರ್ಭಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಮತ್ತೊಮ್ಮೆ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಸರ್, ಯಾವುದೇ ರಾಜಕೀಯ ಕೂಡ ಈ ಹೋರಾಟದಲ್ಲಿ ಇಲ್ಲ. ಆದರೆ ಇಟ್ ಈಸ್ ಲೈಕ್ ಅ ಕ್ರೆಡಿಟ್ ವಾರ್. ನಮ್ಮ ಸಂಘಟನೆಯಲ್ಲಿ ಕೆಲವು ಸಂಘಟನೆಯ ನಾಯಕರಿಗೆ ಒಂದಿಷ್ಟು ಕೆಟ್ಟ ಚಾಳಿ ಬಿದ್ದೈತಿ. ಕೆಲಸ ಆಗೋ ಸಮಯದಾಗ ಬಂದು ಅದನ್ನ ನಾನಾ ಮಾಡಿದೆ ಅಂತಕ್ಕಂಥದ್ದು ಅಂತ ಕೆಟ್ಟ ಚಾಳಿ ಬಿಟ್ಬಿಟ್ರೆ ಬಹುಶಃ ಯಾರ್ಯಾರ ಕೆಲಸ ಏನೋ ಅದನ್ನು ಮಾಡಬೇಕು. ಇವತ್ತು NPS ಬಿಡ್ರಿ, ಕೆಲವು ಸಂಘಟನೆ ನಾಯಕರು ಫ್ರೀ ಕೊಡಿಸ್ತೀನಿ ಅಂತ ಒಂದು ಖಾಸ್ ಯೋಜನೆ ಜಾರಿಗೆ ತಂದರು. ಅಂಥ ಯೋಜನೆಗಳ ಬಗ್ಗೆ ನೀವು ಇನ್ನೊಮ್ಮೆ ಚರ್ಚೆ ಕರಿಬೇಕು, ಅದನ್ನು ಚರ್ಚೆ ಮಾಡೋಣ. ದಯಮಾಡಿ ಸರ್ಕಾರಿ ನೌಕರರಿಗೆ ನಿಜವಾಗ್ಲೂ ಇವತ್ತು OPS ಅವಶ್ಯಕತೆ ಇದೆ. ಅದು NPS ಸಂಘಟನೆ ನೇತೃತ್ವ ಶಾಂತಾರಾಮ್ ಅವರು, ನಮ್ಮ ಸಿದ್ದಪ್ಪ ಸಂಘನವ್ರ ನೇತೃತ್ವದಲ್ಲಿ ಅದನ್ನು ಪಡಿತಿರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.
ನೋಡಿದ್ರಲ್ಲ ವೀಕ್ಷಕರು, ಈಗ ಸರ್ಕಾರಿ ನೌಕರರ ವಾದ ಅಥವಾ ಅವರ ಬೇಡಿಕೆ ಮನವಿ ಏನು ಅಂತ ಹೇಳಿದ್ರೆ, ಹೊಸ ಪಿಂಚಣಿ ಏನಿದೆ ಅದು ಬೇಡ, ನಮಗೆ OPS ಬೇಕು, ಹಳೆ ಪಿಂಚಣಿನೇ ಬೇಕು ಅಂತೇಳಿ. ಬಟ್ ಈಗ ಅಂತಿಮವಾಗಿ ಏನು ಮಾಡಬೇಕು, ಸರ್ಕಾರ ನಿರ್ಧಾರ ಮಾಡಬೇಕು. ಹಣ ಮುಖ್ಯನಾ ಅಥವಾ ಸೇವೆ ಸಲ್ಲಿಸ್ತಾ ಇರುವಂತಹ ನೌಕರರ ಭವಿಷ್ಯ ಮುಖ್ಯನಾ ಅನ್ನೋದ್ರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.